ದೇವರೇ ನಿನಗೆ ಸ್ತೋತ್ರ. आइए अपने हाथों को उठाए. ನಮ್ಮ ಕರಗಳನ್ನೆತ್ತಿ ನಾವು ದೇವರ ಕಡೆಗೆ ನೋಡೋಣ. यहाँ पे प्रभु है. ಇಲ್ಲಿ ದೇವರ ಪ್ರಸನ್ನತೆಯಲ್ಲಿ ಇರುತ್ತದೆ. यहाँ पे प्रभु है. ಇಲ್ಲಿ ದೇವರಿದ್ದಾನೆ. अपने दोनों हाथों को उठाए. ನಮ್ಮ ಎರಡು ಕರಗಳನ್ನು ಎತ್ತಿಕೊಳ್ಳೋಣ. शबरमन धलरमन धलरे. ಬಾಬಾ. जो कोई अन्य भाषा में प्रार्थना कर सकते हैं अन्य भाषा में प्रार्थना करें. अन्य ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವವರು ನೀವು अन्य ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿರಿ. चर्च प्रार्थना करें. ಬನ್ನಿ ಸಭೆಯೇ ನಾವು ಕರ್ತನ ಮುಂದೆ ನಮ್ಮ ಪ್ರಾರ್ಥನೆ ಮಾಡೋಣ. ओ सन धलरमन धरे. ಬಾಬಾ. ಶಂದುರಿ ರೆಬೆ ला 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 मामा मधर धलले. Pray, pray, pray. ಪ್ರಾರ್ಥನೆ ಮಾಡಿರಿ. ಸ್ವರವನ್ನು ಎತ್ತಿ ನಾವು ಪ್ರಾರ್ಥನೆ ಮಾಡೋಣ. ಸಂದೂರಿ ರೇಬೆ ಸಖಂದರ Sakara bala rabala rebala hatala ramana dhare neria. Come on church. Hallelujah pa shamana dhara khathero rala lare dhere. Come on church, अपने हाथों को उठा के गाइए. ಸಭೆಯ ನಮ್ಮ ಕರಗಳನ್ನು ಎತ್ತಿ ನಾವು ಹಾಡೋಣವೇ. Hallelujah. Hallelujah. Barakata nabali ne meriya turbo se. Le prakasa katala nabala ne dhere mana se. अन्य भाषा में प्रार्थना करें. अन्य ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. वो बह रहे प्रार्थना करें. ಪ್ರಾರ್ಥನೆ ಮಾಡಿಕೊಳ್ಳೋಣ. प्रार्थना करें बह रहे वो. ओ हम पूरे दिल से पूर्ण हृदयದಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. बह रहे प्रार्थना करें. बह रहे प्रार्थना करें वो बह रहे. हां ನಿರಂತರವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ओ रे बाला रामा खाला रामा रामा शेरे ले मना थारे ले ಯೇಸುವೇ सोरा बारा बारा मना मला ला ಶಕರ ಲಂದರ ಲಂದರ ಬಾಬಾ 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 ಸಂದರ ಮನ ಧಾಲ ला ದೂರ ಮಂದುರ ತಕೆ. थैंक यू अप्पा. ಧನ್ಯವಾದ बाबा मामा थोरो रो 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 मना थारे रे. Come on church, pray, pray. ಪ್ರಾರ್ಥಿಸಿ ಸಭೆಯೇ ಪ್ರಾರ್ಥಿಸಿ. अपने मुंह को खोल के प्रार्थना करें. अन्य ಭಾಷೆ ಮಾತಾಡುತ್ತಾ ಪ್ರಾರ್ಥನೆ ಮಾಡಿರಿ. सब जगहों से प्रभु आपको आजाद कर रहे. प्रार्थना करें. ದೇವರಿಗೆ ಬಿಡುಗಡೆ ಮಾಡುವುದಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ. प्रार्थना करें. शाखाला राबाला ಪ್ರಾರ್ಥಿಸಿರಿ.
प्रार्थना करें, प्रार्थना करें, ಜೋರಾಗಿ ಪ್ರಾರ್ಥನೆ ಮಾಡೋಣ, ನಾವು ನಿರಂತರವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. प्रार्थना करें. Thank you, Jesus. ದೇವರಿಗೆ ವಂದನೆ 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 ಯೇಸುವೇ. अपने दोनों हाथ को उठा के प्रार्थना करें. ನಮ್ಮ ಎರಡು ಕರಗಳನ್ನೆತ್ತಿ, जब तक पवित्र आत्मा मुझे अनुमति नहीं देगा वचन के लिए, ಎಲ್ಲಿವರೆಗೂ ದೇವರಾತ್ಮನ ವಾಕ್ಯ ಹೇಳುವುದಕ್ಕಾಗಿ ಅನುಮತಿ ಕೊಡುವುದಿಲ್ಲವೋ उस समय तक मैं आपके ऊपर रिलीज नहीं करना चाहता. ಅಲ್ಲಿಯವರೆಗೂ ನಾನು ವಾಕ್ಯ ನಿಮ್ಮ ಮೇಲೆ ಬಿಡುಗಡೆ ಮಾಡುವುದಕ್ಕೆ ಹೋಗುವುದಿಲ್ಲ. अभी प्रार्थना करें, ನೀವು ಪ್ರಾರ್ಥನೆ ಮಾಡಿರಿ, ये भूमि को तैयार करें. Thank you, Jesus. ದೇವರೇ ನಿಮಗೆ ಸ್ತೋತ್ರ. शाबारा खाथार बेलेले जालामना हदाला रमन केरे बेलेले. प्रार्थना करें, प्रार्थना करें. ಪ್ರಾರ್ಥಿಸಿರಿ, सारे बंधन टूटने जा रहे हैं. ಎಲ್ಲ ಬಂಧನಗಳು ಮುರಿಯೋದಕ್ಕೆ ಹೋಗ್ತಾ ಇದೆ. सारा बंधन टूटने जा रहा है. ಎಲ್ಲ ಬಂಧನಗಳು ಮುರಿಯೋದಕ್ಕೆ ಹೋಗ್ತಾ ಇದೆ. सब बंधन टूटने जा रहे हैं. ಎಲ್ಲ ಬಂಧನಗಳು ಮುರಿಯೋದಕ್ಕೆ ಹೋಗ್ತಾ ಇದೆ. जादू टोना का बंधन टूटने जा रहे हैं. ಎಲ್ಲ ಬಂಧನಗಳು ಮುರಿಯೋದಕ್ಕೆ ಹೋಗ್ತಾ ಇದೆ. शैतान का सामर्थ्य टूट रहा है इस समय. ಸೈತಾನನ ಶಕ್ತಿಯು ಮುರಿಯೋದಕ್ಕೆ ಹೋಗ್ತಾ ಇದೆ. यीशु के नाम में, ಯೇಸುವಿನ ನಾಮದಲ್ಲಿ, यीशु के नाम में ಯೇಸುವಿನ ನಾಮದಲ್ಲಿ प्रार्थना करे. लाबारा खाथेरे बेलेरे माना धारा. ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ. ದೂರಶಿಖಿಂದರಲಂದು ಶಾರಾರೋ ದೂರಶೀರಲಂದರಮ. Thank you, Thank you, Lord. Lord. Thank you, Lord. Thank you, Lord. Thank you, Lord. Thank you, Lord. वो आपको छू रहे इस समय. ಪರಮೇಶ್ವರ ದೇವರು ನಿಮ್ಮನ್ನು ಮುಟ್ಟುತ್ತಾ ಇದ್ದಾನೆ. वो आपको छू रहे इस समय. ಓ ದೇವರಾತ್ಮನು ಮುಟ್ಟುತ್ತಾ ಇದ್ದಾನೆ. वो आपके चेहरों को छू रहे इस समय. ನಿಮ್ಮ ಓ ಶರೀರಗಳ ಮುಟ್ಟುತ್ತಾ ಇದ್ದಾನೆ. वो आपको छू रहे इस समय. ಆತನು ನಿಮ್ಮನ್ನು ಸ್ಪರ್ಶಿಸ್ತಾ ಇದ್ದಾನೆ. वो आपको गले लगा रहे इस समय. ಓ ಆತನು ನಿಮ್ಮನ್ನು ಮುಟ್ಟುತ್ತಾ ಇದ್ದಾನೆ. आप टूटे हैं, आपको गले लगा रहे हो. ಆತನು ನಿಮ್ಮನ್ನು ಓ ಅಪ್ಪಿಕೊಳ್ಳುತ್ತಾ ಇದ್ದಾನೆ. आपको लोगों ने छोड़ा, वो गले लगा रहे हैं. ಜನರು ನಿಮ್ಮನ್ನು ಕೈ ಬಿಟ್ಟಿದ್ದಾರೆ, ಆದ್ರೆ ದೇವರು ನಿಮ್ಮನ್ನು ಸೇರಿಸಿಕೊಂಡು ಅಪ್ಪಿಕೊಳ್ಳುತ್ತಾ ಇದ್ದಾನೆ. वो यहाँ पे चल रहे हैं. ದೇವರಾತ್ಮನು ದೇವರು ಇಲ್ಲಿ ಚಲಿಸ್ತಾ ಇದ್ದಾನೆ. वो एक एक को छू रहे वो. ಪ್ರತಿಯೊಬ್ಬರನ್ನು ಮುಟ್ಟುತ್ತಾ ಇದ್ದಾನೆ. एक एक को छू रहे वो. ಪ್ರತಿಯೊಬ್ಬರನ್ನು ಮುಟ್ಟುತ್ತಾ ಇದ್ದಾನೆ. साल दो रो रो मामा माधा धाले रे. ದೇವರೇ ನಿಮಗೆ ಸ್ತೋತ್ರಪ್ಪ. वो छू रहे वो. ನಿಮ್ಮನ್ನು ಮುಟ್ಟುತ್ತಾ ಇದ್ದಾನೆ. वो छू रहे वो. ಓ ನಿಮ್ಮನ್ನು ಮುಟ್ಟುತ್ತಾ ಇದ್ದಾನೆ. वो आपके बच्चों को छू रहे. ನಿಮ್ಮ ಮಕ್ಕಳನ್ನು ಮುಟ್ಟುತ್ತಾ वो ಇದ್ದಾನೆ. आपके घरों को छू रहे. ನಿಮ್ಮ ಮನೆಯನ್ನು ಮುಟ್ಟುತ್ತಾ वो ಇದ್ದಾನೆ. आपके पतियों को छू रहे. ನಿಮ್ಮ ಸ್ಥಳವನ್ನು ಮುಟ್ಟುತ್ತಾ आपके ಇದ್ದಾನೆ. परिवारों को छू रहे ನಿಮ್ಮ हो. ಕುಟುಂಬವನ್ನು ಮುಟ್ಟುತ್ತಾ ಇದ್ದಾನೆ. आपके इस राज्य को छू रहे हो. ನಿಮ್ಮ ರಾಜ್ಯವನ್ನು ಮುಟ್ಟುತ್ತಾ ಇದ್ದಾನೆ. वो आपके इस राज्य को छू रहे. ದೇವರು ಈ ರಾಜ್ಯವನ್ನು ಮುಟ್ಟುತ್ತಾ ಇದ್ದಾನೆ. Thank you, Jesus. ಓ ಹಲ್ಲೆಲೂಯಾ ರಲ ಶಕಿಂದರಲಮ. Thank you, Jesus. ದೇವರೇ ವಂದನೆ 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 ಸ್ವಾಮಿ. अनुग्रह करे प्रभु. ಓ ಹಲ್ಲೆಲೂಯಾ. अनुग्रहित करे प्रभु. ಓ ದೇವರೇ ಕೃಪೆ ತೋರಿಸು ಸ್ವಾಮಿ. अनुग्रहित करिए. धन्यवाद देते हैं प्रभु. ದೇವರೇ ನಿಮಗೆ ವಂದನೆ ಸಲ್ಲಿಸುತ್ತೇವೆ. आप यहाँ पे चल रहे हैं. ದೇವರೇ ನೀನು ಇಲ್ಲಿ ಚಲಿಸ್ತಾ ಇರೋದಕ್ಕಾಗಿ ಸ್ತೋತ್ರ. आप यहाँ पे चल रहे हैं. ನೀನು ಇಲ್ಲಿ ಚಲಿಸ್ತಾ ಇದ್ದೀಯದಕ್ಕಾಗಿ ಸ್ತೋತ್ರ. यीशु के नाम में प्रभु इस दुआ को मांगते हैं. ದೇವರೇ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. आमेन. ಆಮೆನ್. हालेलुया. ಹಾಲೆಲೂಯಾ. हालेलुया. ಹಾಲೆಲೂಯಾ. कितने लोग खुश हैं? ಎಷ್ಟು ಜನ ಸಂತೋಷವಾಗಿದ್ದಾರೆ? आमेन. मैं प्रभु को धन्यवाद देता हूँ ನಾನು ದೇವರಿಗೆ ವಂದನೆ ಸಲ್ಲಿಸುತ್ತೇನೆ. कि प्रभु मुझे एक बार फिर से प्रभु कर्नाटक में प्रभु खड़ा किया. ದೇವರು ಇನ್ನೊಂದು ಆವರ್ತಿ ನನಗೆ ಕರ್ನಾಟಕದಲ್ಲಿ ನಿಲ್ಲಿಸಿದ್ದಾನೆ. मैं दूसरा धन्यवाद देता हूँ प्रभु के दास, ನಾನು ಸೇವಕರು ಕೂಡ ನಾನು ವಂದನೆ ಸಲ್ಲಿಸುತ್ತೇನೆ. उनके परिवार को, उनके तीनों बेटियों को, ಅವರ ಕುಟುಂಬವನ್ನು, ಅವರ 3 ಮಂದಿ ಹೆಣ್ಣು ಮಕ್ಕಳನ್ನು ಮತ್ತು ಸಹೋದರಿಯನ್ನು, और उनके साथ पूरे जितने उनके टीम के हैं सारे लोगों को, ಅವರ ಜೊತೆಯಿನ ಕೆಲಸ ಸೇವೆ ಮಾಡ್ತಾ ಇರುವಂತ ಅವರ ಟೀಮ್ ಅನ್ನು ಕೂಡ ನಾನು ವಂದನೆ ಸಲ್ಲಿಸ್ತೇನೆ. मेरे साथ चलना है. हालेलुया. ನನ್ನ ಜೊತೆಯಾಗಿ अपने बगल वाले को बोलिए,
ನಿಮ್ಮ ಪಕ್ಕದಲ್ಲಿರುವಾಗೆ ಹೇಳ್ರಿ, कि जो चीज तू खो दिया है ಯಾವುದನ್ನ ನೀನು ಕಳೆದುಕೊಂಡಿದ್ದೀಯೋ वो सब कुछ तुझे दोबारा मिलने जा रहा है। ದೇವರು ಪುನಃ ನಿನಗೆ ಕೊಡುವನಾಗಿದ್ದಾನೆ. बोलिए भविष्यवाणी ಹೇಳ್ರಿ करे, ಹೇಳ್ರಿ, ಪ್ರವಾದನೆ ರೂಪವಾಗಿ ಹೇಳ್ರಿ. भविष्यवाणी करे, ನೀವು ಒಂದು ಪ್ರವಾದನೆ ಹೇಳ್ರಿ. मेरे साथ चलना, ठीक है? ನನ್ನ ಜೊತೆಯಾಗಿ ನಡೀರಿ. हालेलुया, ಹಾಲೆಲೂಯಾ, हालेलुया, ಹಾಲೆಲೂಯಾ. आमीन। बोलिए बगल वाले को, जो चीज आपने खोया ನಿಮ್ಮ ಪಕ್ಕದವರಿಗೆ ಹೇಳ್ರಿ, ಯಾವುದನ್ನ ನೀನು ಕಳೆದುಕೊಂಡಿದೀಯೋ वो आपको फिर से मिलेगा। ದೇವರು ಪುನಃ ನಿನಗೆ ಕೊಡುವನಾಗಿದ್ದಾನೆ. बोलना है ना? ನೀವು ಹೇಳಬೇಕು, ಮಾತಾಡಬೇಕು. हालेलुया। ಹಾಲೆಲೂಯಾ. और वो सारे लोगों को भी धन्यवाद ಆ ಎಲ್ಲಾ ಜನರಿಗೆ ಕೂಡ ನಾನು ವಂದನೆ ಸಲ್ಲಿಸ್ತೇನೆ, जो पास्टर के परिवार के साथ खड़े हुए हैं। ಸೇವಕರ ಕುಟುಂಬದ ಜೊತೆ ನಿಂತವರನ್ನ ನಾನು ವಂದನೆ ಸಲ್ಲಿಸ್ತೇನೆ. और मेरा विश्वास है, ನನ್ನ ಒಂದು ನಂಬಿಕೆ ಇದೆ, भले फिर से दोबारा हुआ है, परंतु प्रभु का आत्मा ने मुझे कल रात्रि के समय मुझे दिखाया प्रभु, ದೇವರಾತ್ಮ ನನಗೆ ರಾತ್ರಿ ನನಗೆ ತೋರಿಸಿದ कि ये कई गुना बढ़ने जा रहा है, कई गुना, ದೇವರು ಬಹಳ ಹೆಚ್ಚಾಗಿ ಬೆಳೆಸುವನಾಗಿದ್ದಾನೆ, कई गुना फैल जाएगा। ಬಹಳ ಹೆಚ್ಚಾಗಿ ಬೆಳೆಸುವನಾಗಿದ್ದಾನೆ. ये पूरे कर्नाटका में पूरा फैल जाएगा। ಇದು ಇಡೀ ಕರ್ನಾಟಕಕ್ಕೆ ಬೆಳೆಯುವುದಾಗಿದೆ. आप अपने बगल वाले को बोलिए ನಿಮ್ಮ ಪಕ್ಕದಲ್ಲಿರುವವರಿಗೆ ನೀವು ಹೇಳ್ರಿ, कि आपने जो भी खोया है ನೀವು ಯಾವುದನ್ನ ಏನೆಲ್ಲಾ ಕಳೆದುಕೊಂಡಿದ್ದೀರೋ वो आज मिलने का दिन है। ದೇವರು ಇವತ್ತು ನಿಮಗೆ ಕೊಡುವನಾಗಿದ್ದಾನೆ. अपने बगल वाले को फिर बोलिए, ಪುನಃ ಹೇಳ್ರಿ, जो तेरे जीवन में नकारात्मक दिखाई दे रहे, ನಿಮ್ಮ ಜೀವಿತದಲ್ಲಿ ನಕಾರಾತ್ಮಕವಾದ ಸಂಗತಿಗಳು ಏನೆಲ್ಲ ಕಾಣ್ತಾ ಇದೆಯೋ वो सब तेरी गुलामी करेंगे एक दिन। आपका बीमारी आपका गुलामी करने जा रहे हैं। ನಿಮಗಿರುವಂತ ರೋಗವು ಎಲ್ಲ ಬಂಧನವು ನಿಮಗೆ ದಾಸರಾಗಿ ಇರ್ತದೆ. रोग और बंधन गुलामी करेगी। बोलिए ನಿಮ್ಮ ರೋಗವು ನಿಮ್ಮ ಬಂಧನವು ನಿಮಗೆ ಗುಲಾಮವಾಗಿರ್ತದೆ. आमीन, हालेलुया। आइए कृपया करके अपने जगह पे बैठ जाए। ಬನ್ನಿ ನಾವು ನಮ್ಮ ಸ್ಥಳದಲ್ಲಿ ನಾವು ಕೂತಿಕೊಳ್ಳೋಣ. परमेश्वर का सामर्थ्य यहाँ पे है। ದೇವರ ಬಲವು ಇಲ್ಲಿ ಚಲಿಸ್ತಾ ಇದೆ. कितने लोग विश्वास करते हैं? ಎಷ್ಟು ಜನರು ನಂಬುತ್ತೀರಾ? सच में? ನಿಜವಾಗಲು? ओके, बाकी लोग हाथ ऐसे रखें, ऐसे करके। ಕೆಲವರು ಹಿಂಗೆ ನಿಮಗೆ ನಂಬಿಕೆ ಇಲ್ವಾ? ओके, प्रभु ने मेरे हृदय में कुछ वचनों को डाला है, ದೇವರು ನನ್ನ ಹೃದಯದಲ್ಲಿ ಕೆಲವು ವಾಕ್ಯಗಳನ್ನು ಇಟ್ಟಿದ್ದಾನೆ. और इस वचन को प्रचार करने के समय ಈ ವಾಕ್ಯವನ್ನು ನಾನು ಸಾರುವ ಸಮಯದಲ್ಲಿ आपको बहुत अलर्ट रहना पड़ेगा। ನೀವು ಬಹಳ ಎಚ್ಚರವಾಗಿರಬೇಕು. हेलो, ಹಲ್ಲೆಲೂಯಾ. आप हैं यहाँ पे? आपको इस वचन को सुनने के समय बहुत सावधान रहना है आज, ನೀವು ಈ ವಾಕ್ಯವನ್ನು ಕೇಳುವಾಗ ಬಹಳ ಎಚ್ಚರವಾಗಿರಬೇಕು. क्योंकि वचन ही आपको फिर से पुनर्स्थापित करेगा। ವಾಕ್ಯವೇ ನಿಮಗೆ ಪುನಃಸ್ಥಾಪನೆಯನ್ನು ತರುವುದಾಗಿದೆ. आपको फिर से वो जगहों पे बैठाएगा, ಆ ವಾಕ್ಯವೇ ನಿಮಗೆ ಪುನಃ ನಿಮ್ಮನ್ನು ಎತ್ತಿ ಆ ಸ್ಥಳದಲ್ಲಿ ಕೂಡಿಸುತ್ತದೆ. क्योंकि बाइबल ऐसा कहता है ಬೈಬಲ್ ಅಲ್ಲಿ ಹೀಗೆ ಹೇಳ್ತದೆ, कि वचन ही परमेश्वर है। ವಾಕ್ಯವೇ ದೇವರಾಗಿದೆ. हालेलुया, ಹಲ್ಲೆಲೂಯಾ, हालेलुया। ಹಲ್ಲೆಲೂಯಾ. अपने बगल वाले के लिए फिर से एक बार भविष्यवाणी करके कहे कि जो चीज तूने खोया है, ನೀವು ನಿಮ್ಮ ಪಕ್ಕದಲ್ಲಿರುವುದಕ್ಕೆ ನೀವು ಭವಿಷ್ಯ ಒಂದು ಪ್ರವಾದನ ರೂಪವಾಗಿ ಹೇಳ್ರಿ, ನೀನು ಏನೆಲ್ಲ ಕಳೆದುಕೊಂಡಿದೆಯೋ. हेलो, बोलना है, ನೀವು ಹೇಳಬೇಕು, ನೀವು ಮಾತಾಡಬೇಕು. जो चीजें तूने खोया ಯಾವುದನ್ನು ನೀನು ಕಳೆದುಕೊಂಡಿದೆಯೋ वो फिर से तुझे मिलने जा रहा है। ಪುನಃ ನಿನಗೆ ಸಿಗುವುದಕ್ಕೆ ಹೋಗ್ತಾ ಇದೆ. आमीन, आमीन। ಆಮೆನ್. तैयार हैं आप? ನೀವು ಸಿದ್ಧರಾಗಿದ್ದೀರೋ? तैयार हैं? ओके, हम सब वचन को खोलेंगे इस समय। ನಾವು ವಾಕ್ಯವನ್ನು ತೆಗೆದುಕೊಳ್ಳೋಣ. दूसरा राजा उसका 6वां अध्याय, ಎರಡನೇ ಅರಸು 6ನೇ ಅಧ್ಯಾಯ 1ರಿಂದ ನಾವು 7ನೇ ವಚನವನ್ನು ಓದಿಕೊಳ್ಳೋಣ. ಒಂದು ಸಾರಿ ಪ್ರವಾದಿ ಮಂಡಳಿಯವರು ಎಲಿಷನಿಗೆ, ನಾವು ನಿನ್ನ ಜೊತೆಯಲ್ಲಿ ವಾಸಿಸುತ್ತಿರುವ ಈ ಸ್ಥಳವು ಬಲು ಇಕ್ಕಟ್ಟಾಗಿದೆ, ಆದುದರಿಂದ ನಾವು ಯೋರ್ದಾನ್ ಹೊಳೆಗೆ ಅಲ್ಲಿ ಪ್ರತಿಯೊಬ್ಬನು ಒಂದೊಂದು ತೊಲೆಯನ್ನು ಕಡಿದುಕೊಂಡು ಬಂದು ನಮಗೋಸ್ಕರ ಒಂದು ಮನೆಯನ್ನು ಕಟ್ಟಿಕೊಳ್ಳೋಣ ಅಂದರು. ಅವರು ಅವನಿಗೆ ಹೋಗಬಹುದು ಎಂದು ಹೇಳಲು
ಅವರಲ್ಲೊಬ್ಬನು, ದಯವಿಟ್ಟು ನೀನು ನಿನ್ನ ಸೇವಕರಾದ ನಮ್ಮ ಜೊತೆಯಲ್ಲಿ ಬರಬೇಕು ಎಂದು ಬೇಡಿಕೊಂಡರು. ಎಲಿಷನು ಬರುತ್ತೇನೆ ಎಂದು ಹೇಳಿ ಅವರೊಡನೆ ಹೊರಟನು. ಅವರು ಯೋರ್ದಾನನ್ನು ಮುಟ್ಟಿ ಮರವನ್ನು ಕೊಡುತ್ತಿರುವಾಗ ಒಬ್ಬನ ಕೊಡಲಿಯು ಕಾವು ತಪ್ಪಿ ನೀರೊಳಗೆ ಬಿದ್ದಿತು. ಆದುದರಿಂದ ಅವನು, ಅಯ್ಯೋ ಸ್ವಾಮಿ, ನಾನು ಇದನ್ನು ಎರವಾಗಿ ತಂದೆನು ಎಂದು ಕೂಗಿದನು. ದೇವರ ಮನುಷ್ಯನು ಅವನನ್ನು ಅದು ಎಲ್ಲಿ ಬಿದ್ದಿತು ಎಂದು ಕೇಳಲು ಅದು ಬಿದ್ದ ಸ್ಥಳವನ್ನು ಅವನನ್ನು ತೋರಿಸಿದನು. ಆಗ ದೇವರ ಮನುಷ್ಯನು ಮರದಿಂದ ಒಂದು ತುಂಡು ಕಟ್ಟಿಗೆಯನ್ನು ಕಡಿದು ಅಲ್ಲಿ ಹಾಕಿದನು. ಕೂಡಲೇ ಕೊಡಲಿಯು ತೇಲಾಡಿತು. ಎಲಿಷನು ಅದನ್ನು ತೆಗೆದುಕೋ ಎಂದು ಆಜ್ಞಾಪಿಸಲು ಆ ಮನುಷ್ಯನು ಕೈ ಚಾಚಿ ಅದನ್ನು ತೆಗೆದುಕೊಂಡನು. ಆಮೆನ್. हालेलुया, हालेलुया, हालेलुया. आपने इस वचन को बार बार पढ़ा होगा, ಈ ವಾಕ್ಯವನ್ನು ನೀವು ಪದೇ ಪದೇ ನೀವು ಓದಿರಬಹುದು. पर प्रभु कुछ अलग तरीके से आपसे बात करने जा रहा है. ಆದ್ರೆ ದೇವರು ಇವತ್ತು ವ್ಯತ್ಯಾಸವಾಗಿ ನಿಮ್ಮ ಸಂಗಡ ಮಾತನಾಡುವುದಕ್ಕೆ ಹೋಗ್ತಾ ಇದ್ದಾನೆ. Yes. हालेलुया. आपने इस वचन को बार बार आपने कई बार रिपीट पढ़ा होगा. ಈ ವಾಕ್ಯವನ್ನು ಪದೇ ಪದೇ ಬಹಳ ಸಮಯ ನೀವು ಓದಿರಬಹುದು. पर प्रभु आज के सुबह मेरे हृदय में इस वचन को लेके कुछ डाला है. ಆದ್ರೆ ದೇವರು ಈ ಬೆಳಗಿನ ಜಾವದಲ್ಲಿ ನನ್ನ ಹೃದಯದಲ್ಲಿ ಈ ವಾಕ್ಯವನ್ನು ಇಟ್ಟಿದ್ದಾನೆ. बाइबल ऐसा कहता है ದೇವರ ವಾಕ್ಯ ಹೀಗೆ ಹೇಳ್ತದೆ कि भविष्यद्वक्ताओं के चेलों में से किसी ने, ಇಲ್ಲಿ ಪ್ರವಾದಿ ಮಂಡಳಿಯಲ್ಲಿ ಇರುವಂತ ಕೆಲವು ಪ್ರವಾದಿಗಳು एलीशा के पास जाकर ಎಲಿಷನ ಬಳಿಗೆ ಹೋಗಿ वो कहते हैं, भविष्यद्वक्ता के चेले, कि हम जो तेरे सामने रहते हैं, ಆ ಒಂದು ಎಲಿಷನ ಶಿಷ್ಯರು, ನಾವು ನಿಮ್ಮ ಜೊತೆ ಇದ್ದೇವೆ, ये तंबू हमारे लिए छोटा है. ಈ ಒಂದು ಡೇರೆಯು ಬಹಳ ಚಿಕ್ಕದಾಗಿದೆ. बोलो, आप अपने शब्द में बोल ನಿಮ್ಮ ಶಬ್ದದಲ್ಲಿ ಹೇಳ್ರಿ. हालेलुया, 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 हालेलुया. यह स्थान जिसमें हम तेरे सामने रहते हैं, ನಾವು ನಿಮ್ಮ ಮುಂದೆ ಇದ್ದೇವೆ, वह हमारे लिए छोटा है. ಇದು ಒಂದು ಡೇರೆಯು ಬಹಳ ಚಿಕ್ಕದಾಗಿದೆ. हालेलुया, हालेलुया. ओके, अब मेरे तरफ देखिए. ಈಗ ನನ್ನ ಜೊತೆ ನೋಡ್ರಿ. बाइबल ऐसा कहता है, ದೇವರ ವಾಕ್ಯ ಹೀಗೆ ಹೇಳ್ತದೆ, एलीशा भविष्यद्वक्ता के समय, ಎಲಿಷಾ ಪ್ರವಾದಿಯಾದ ಎಲಿಷನ ಸಮಯದಲ್ಲಿ वो बहुत सारे बच्चों को सिखा रहा था प्रभु की आवाज को सुनने के लिए. ಆ ಬಹಳ ಜನರನ್ನ ದೇವರ ವಾಕ್ಯವನ್ನ ಕಲಿಸ್ತಾ ಇದ್ದ. वो प्रॉफिटिक स्कूल चला रहा था उस जगह पे. ಅಲ್ಲಿ ಪ್ರವಾದನೆಯ ಒಂದು ಶಾಲೆ ನಡೆಸ್ತಾ ಇದ್ದ. हालेलुया, हालेलुया. और बाइबल ऐसा कहता है, ದೇವರ ವಾಕ್ಯ ಹೀಗೆ ಹೇಳ್ತದೆ, उसमें से एक स्टूडेंट खड़े होके बोलता है ಅಲ್ಲಿ ಒಬ್ಬ ಸ್ಟೂಡೆಂಟ್ ಬಂದು ಎದ್ದು ಹೀಗೆ ಹೇಳ್ತಾನೆ, कि जिस जगह पे हम तेरे सामने रहते हैं वो हमारे लिए छोटा है. ಇಲ್ಲಿ ನಾವು ಇರುವಂತ ಈ ಸ್ಥಳವು ನಮಗಾಗಿ ಬಹಳ ಚಿಕ್ಕದಾಗಿದೆ. हेलो, हेलो, हालेलुया. मैं आपको कुछ कहना चाहता हूँ. ನಾನು ನಿಮಗೆ ಏನೋ ಹೇಳೋದಕ್ಕೆ ಹೋಗ್ತಾ ಇದ್ದೇನೆ. परमेश्वर उनके जीवनों में काम करता है ದೇವರು ಅವರ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ, जो लोग संतुष्ट नहीं रहते. ಯಾರಿಗೆ ತೃಪ್ತಿ ಇರುವುದಿಲ್ವೋ ಅವರ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. अभी नहीं आया समझ में आपको? ನಿಮಗೆ ಅರ್ಥ ಆಗ್ಲಿಲ್ವಾ? हालेलुया, हालेलुया. आप समझ पा रहे हैं? आप ನಿಮಗೆ ಅರ್ಥ ಆಗ್ತಾ ಇದೆಯಾ? आपको संतुष्ट नहीं होना है. ನೀವು ಸಂತೃಪ್ತರಾಗಿರಬಾರದು. आप जिस दिन आप मसीह जीवन के अंदर में संतुष्ट हो जाएंगे, ನೀವು ಯಾವಾಗ ಕ್ರಿಸ್ತನಲ್ಲಿ ದೇವರಲ್ಲಿ ಸಂತುಷ್ಟರಾಗಿರ್ತೀರೋ, उसी दिन स्वर्ग से चमत्कार आपके जिंदगी में बंद हो सकता है. ಅದೇ ದಿನ ಪರಲೋಕದಿಂದ ಆಶೀರ್ವಾದವು ಅದ್ಭುತ ಕಾರ್ಯಗಳು ನಿಂತು ಹೋಗ್ತದೆ. हेलो, हेलो, ಅರ್ಥ ಆಗ್ತದೆ? बाइबल ऐसा कहता है. ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ, एक स्टूडेंट खड़े होके बोल रहे हैं, ಒಬ್ಬ ವಿದ್ಯಾರ್ಥಿ ಎದ್ದು ನಿಂತು ಹೀಗೆ ಹೇಳ್ತಾನೆ, एक भविष्यद्वक्ता का चेला खड़े होके बोल रहे हैं ಒಬ್ಬ ಪ್ರವಾದಿಯ ಒಬ್ಬ ಶಿಷ್ಯನು ಎದ್ದು ಹೀಗೆ ಹೇಳ್ತಾನೆ, कि जिस जगह पे हम रहते हैं हमारे लिए छोटा है. ನಾವು ಇರುವಂತ ಈ ಸ್ಥಳವು ನಮಗೆ ಅದು ಸಾಕಾಗುವುದಿಲ್ಲ. क्या आप परमेश्वर को बोलते हैं? ನೀವು ದೇವರಿಗೆ ಹೇಳ್ತೀರಾ? सुन रहे हैं आप? ಕೇಳ್ತಾ ಇದ್ದೀರಾ? कई लोग संतुष्ट बैठे हुए हैं. ಬಹಳ ಜನರು ಸಂತೃಪ್ತರಾಗಿದ್ದೀರಾ ನಿಮ್ಮ ಒಂದು ಆ ಸ್ಥಳದಲ್ಲಿ. ठीक है ना, पता है, घर है, ಚೆನ್ನಾಗಿ, ಪರವಾಗಿಲ್ಲ, ನನಗೊಂದು ಮನೆ ಇದೆ, एक गाड़ी है, ಒಂದು ಗಾಡಿ ಇದೆ, हाँ, अच्छा जॉब भी है, ಒಳ್ಳೆ ಕೆಲಸ ಇದೆ, हाँ, मस्त, पता है, हर महीना पैसा भी आ रहा है, ತಿಂಗಳ ನನಗೆ ಒಳ್ಳೆ ಒಂದು ಪೇಮೆಂಟ್ ಬರ್ತದೆ, हाँ, हम संडे चर्च भी जा रहे हैं, ಭಾನುವಾರ ನಾವು ಸಭೆಗೆ प्रार्थना ಹೋಗ್ತೇವೆ, भी कर रहे हैं, प्रार्थना भी कर रहे हैं, ಪ್ರಾರ್ಥನೆ ಮಾಡ್ತಾ ಇದ್ದೇವೆ, वचन भी पढ़ रहे हैं. ವಾಕ್ಯವನ್ನು ಓದ್ತಾ ಇದ್ದೇವೆ. उससे आप बाहर नहीं निकलते. ಅದರಿಂದ ನೀವು ಹೊರಗೆ ಬರ್ತಾ ಇಲ್ಲ. ये एक प्रकार का, पता है, मैं ऐसा बोलता हूं,
कि अगर आप संतुष्ट हो गए, ಇದು ಒಂಥರ ನಾನು ಹೀಗೆ ಹೇಳ್ತೇನೆ, ನೀವು ಒಂದು ವೇಳೆ ಸಂತುಷ್ಟರಾಗ್ಬಿಟ್ರೆ, ಅದರಲ್ಲಿ ತೃಪ್ತರಾಗ್ಬಿಟ್ರೆ, आप अपने जीवन में कुछ भी नहीं देख पाएंगे। ಮುಂದೆ ದೇವರ ಒಂದು ಯಾವುದೇ ಆಶೀರ್ವಾದವನ್ನು ಕಾಣುವುದಿಲ್ಲ. हालेलुया। ಹಾಲೆಲೂಯಾ. एक चेला खड़े होके बोल रहे हैं, ಒಬ್ಬ ಶಿಷ್ಯನು ಎದ್ದು ನಿಂತು ಹೇಳ್ತಾ ಇದ್ದಾನೆ, जिस जगह पे हम रहते हैं वो हमारे लिए क्या है? ನಾವು छोटा है वो जगह। ನಾವು ನಾವು ಇರುವಂತ ಈ ಸ್ಥಳವು ನಮಗೆ ಅದು ಸಾಕಾಗುವುದಿಲ್ಲ. क्या आप परमेश्वर को बोलते हैं ऐसा? ನೀವು ದೇವರಿಗೆ ಹೀಗೆ ಹೇಳ್ತೀರಾ? जिस जगह पे हम हैं क्या है वो? ನಾವು ಇರುವಂತ ಈ ಸ್ಥಳವು ಏನಾಗಿದೆ? ಚಿಕ್ಕದಾಗಿದೆ. छोटा है। ಅದು ಚಿಕ್ಕದಾಗಿದೆ. मेरे साथ चलिए ब्रदर, है मेरे साथ चलना प्लीज। ನನ್ನ ಜೊತೆ ಸ್ವಲ್ಪ ನೀವು हालेलुया। ಹಾಲೆಲೂಯಾ. वो छोटा है। ಇದು ಚಿಕ್ಕದಾಗಿದೆ. ये एक्चुअल में एक भविष्यद्वक्ता का चेला ये बताना चाह रहा था कि मैं इस जगह पे संतुष्ट नहीं हूं। ಇಲ್ಲಿ ಆ ಒಂದು ಪ್ರವಾದಿಯ ಶಿಷ್ಯನು ಹೀಗೆ ಹೇಳ್ತಾ ಇದ್ದಾನೆ, ನಾವು ಇರುವಂತ ಈ ಸ್ಥಳದಲ್ಲಿ ನನಗೆ ತೃಪ್ತಿ ಇಲ್ಲ. आप फाइनेंस के क्षेत्र में संतुष्ट न रहे, ನೀವು ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ಸಂತುಷ್ಟರಾಗಿಲ್ಲ. आप चर्च मिनिस्ट्री में संतुष्ट न रहे, ನೀವು ನಿಮ್ಮ ಸೇವೆಯ ಸ್ಥಳದಲ್ಲಿ ಸಂತುಷ್ಟರಿಲ್ಲ. ओ जी मस्त वाला घर आ गए, बड़ा घर आ गए, नो एक नहीं 10 घर चाहिए बोलो, ನಾವು ಅದರಿಂದ 10 नहीं 100 घर चाहिए बोलो। ದೇವರಿಗೆ ನೀವು ಹೇಳ್ರಿ, ನನಗೆ ಒಂದು ಮನೆ ಸಾಕಾಗಲ್ಲ, ನನಗೆ 10 ಮನೆ ಬೇಕೆಂಬುದಾಗಿ. हेलो, आपके अंदर के इच्छा को जगाना है आपको। ನಿಮ್ಮ ಒಳಗಿರುವಂತ ಆಸೆಯನ್ನ ನೀನು ಎಚ್ಚರಿಸಬೇಕು. आप अपने लाइफ में एक जगह पे ठहर गए हैं, आप ठहर गए, ನೀವು ಒಂದು ಸ್ಥಳದಲ್ಲಿ ನೀವು ನಿಂತು ಹೋಗಿದ್ದೀರಿ. इसीलिए आपके जीवन में टेस्टमनी नहीं है। मैं बोला कि आप शुरुआत में जब प्रभु आपको बचाया, ಸುವಾರ್ತೆ ಮೂಲಕವಾಗಿ ನಿಮ್ಮನ್ನು ದೇವರು ರಕ್ಷಿಸಿದಾಗ, आप सोचिए कैसे एक्साइटमेंट आपके अंदर में रहता था उसके लिए। ಯಾವಾಗ ನೀವು ರಕ್ಷಿಸಲ್ಪಟ್ಟಿದ್ದೀರೋ ಆಗ ನಿಮಗೆ ಹೇಗೆ ಉತ್ಸಾಹ ಇತ್ತು ಅದನ್ನು ಯೋಚನೆ ಮಾಡ್ರಿ. है एक्साइटमेंट था ना? ಆ ಒಂದು ಉತ್ಸಾಹ ಇತ್ತ. सुबह 3 बजे से उठ के रबा 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 रबा, ಬೆಳಿಗ್ಗೆ 3 ಗಂಟೆ ಎದ್ದು ನೀವು ಬಹಳ ಒಂದು ಜೋಶಿಂದ ನೀವು ಪ್ರಾರ್ಥನೆ ಮಾಡ್ತಾ ಇದ್ರಿ. और 7 साल के बाद पता है वो 8-9 बजे तक, ಆ 7 ವರ್ಷದ ನಂತರ ನಿಮ್ಮಲ್ಲಿರುವಂತಹ ಬೆಂಕಿ ಅದು ಆರಿ ಹೋಗಿದೆ. ये संतुष्टता का एक साइन है। ಇದು ನಿಮಗೆ ಸಂತುಷ್ಟರಾಗಿದ್ರಿ ಎಂಬುದಕ್ಕೆ ಒಂದು ಚಿಹ್ನೆ ಆಗಿದೆ. अगर बड़ा टेस्टमनी चाहिए, ನಿಮಗೆ ದೊಡ್ಡ ಒಂದು ಸಾಕ್ಷಿ ಬೇಕಂದ್ರೆ अपने जिंदगी में असंतुष्ट हो जाइए, ನಿಮ್ಮ ಜೀವಿತದಲ್ಲಿ ಸಂತುಷ್ಟರಾಗ್ಬಿಡ್ರಿ. ನೀವು अपने जिंदगी में असंतुष्ट हो जाइए। ನಿಮಗೆ ಇನ್ನೂ ಹೆಚ್ಚು ದೊಡ್ಡ ಸಾಕ್ಷಿ ಬೇಕಾದ್ರೆ ನೀವು ನಿಮ್ಮ ಜೀವಿತದಲ್ಲಿ ಸಂತುಷ್ಟರಾಗಿರಬಾರದು. फास्टिंग करना चालू करिए, ನೀವು ಉಪವಾಸ ಮಾಡೋದು, प्रार्थना करना चालू करिए, ಪ್ರಾರಂಭಿಸ್ರಿ. वचनों को पढ़ना चालू करिए, ಓದುವುದಕ್ಕಾಗಿ ಪ್ರಾರಂಭಿಸ್ರಿ. प्रभु को बोलना चालू करिए, ದೇವರಿಗೆ ಹೇಳುವುದನ್ನ हे ಪ್ರಾರಂಭಿಸ್ರಿ. प्रभु ये सब छोटा है मेरे लिए, ದೇವರೇ ಇದೆಲ್ಲ ನನಗೆ ಚಿಕ್ಕದಾಗಿದೆ. ओ प्रभु मुझे बड़ा चाहिए, बड़ा चाहिए, बड़ा चाहिए, ದೇವರೇ ನನಗೆ ದೊಡ್ಡದು ಬೇಕು, ದೊಡ್ಡದು ಬೇಕು, ದೊಡ್ಡದು ಬೇಕು. ओ प्रभु मुझे बड़ा चाहिए, बड़ा चाहिए। ದೇವರೇ ನನಗೆ ಇನ್ನೂ ಹೆಚ್ಚು ದೊಡ್ಡದು ಬೇಕು. मेरे पूरे टीम के लोगों को आप पूछना, ನನ್ನ ಒಂದು ತಂಡದವರು ನೀವು ಕೇಳ್ರಿ. मेरे पूरे टीम के लोगों को आप पूछना, ನನ್ನ ಇಡೀ ತಂಡದವರು ನೀವು ಕೇಳ್ರಿ. कभी मैं संतुष्ट नहीं रहता। ನಾನು ಯಾವತ್ತೂ ಆಗಿರುವುದಿಲ್ಲ. हेलो, ಹಾಲೆಲೂಯಾ. मेरे को किसी ने पूछा सर आपके बढ़ने का कारण क्या है? ಯಾರೋ ನನಗೆ ಕೇಳಿದ್ರು, ಓ ಸಹೋದರರೇ, ಸರ್ ನೀವು ಇಷ್ಟು ಹೆಚ್ಚು ಬೆಳೆಯುವುದಕ್ಕೆ ಕಾರಣ ಏನು? मैं बोलने लगा मैं सबसे ज्यादा असंतुष्ट रहता हूं। ನಾನು ಎಲ್ಲದಕ್ಕಿಂತ ಹೆಚ್ಚು ನಾನು ಹಾಸ್ಯ ಉಳ್ಳವನಾಗಿರ್ತೇನೆ, ನಾನು ತೃಪ್ತಿ ಇರೋದಿಲ್ಲ. क्या आप बेचैन हैं? ನೀವು ಹಾಗಿದ್ದೀರಾ? हालेलुया. आप हैं यहाँ पे? मैं क्या बोल रहा था सुने आप? ನೀವು ನಾನು ಹೇಳ್ತಾ ಇರೋದನ್ನ ನೀವು ಕೇಳ್ತಾ ಇದ್ದೀರಾ? कितने लोग बेचैन हैं यहाँ पे? ಎಷ್ಟು ಜನರು ಆ ಒಂದು ದಾಹ ಉಳ್ಳವರಾಗಿದ್ದೀರಿ? सही में बेचैन है? ನಿಜವಾಗ್ಲೂನಾ? कल हम जब एयरपोर्ट से आ रहे थे, ನಾವು ಏರ್ಪೋರ್ಟ್ ಇಂದ ನಾವು ಬರ್ತಾ ಇದ್ವಿ. पास्टर जी ने मुझे एक जबरदस्त बात कहा ಪಾಸ್ಟರ್ ಬಹಳ ಅದ್ಭುತವಾದ ಬಲವಾದ ಒಂದು ವಾಕ್ಯ ಹೇಳಿದ್ರು. कि हम चाहते हैं कि सताव हो, ನಾವು ನಮಗೆ ಇಷ್ಟ ಸಭೆ ಆಗಬೇಕೆಂಬುದಾಗಿ. हम चाहते हैं कि परसिक्यूशन हो, ನಮಗೆ ಇಷ್ಟ ಅದು ಒಂದು ಹಿಂಸೆಗಳು ಆಗಬೇಕೆಂಬುದಾಗಿ. क्योंकि परसिक्यूशन में ही प्रभु का काम होगा। ಒಂದು ಹಿಂಸೆಯಲ್ಲೇ ದೇವರ ಕಾರ್ಯ ನಡೀತದೆ. हेलो,
वो आदमी का चिन्ह है वो ಮನುಷ್ಯನದು ಒಂದು ಗುರುತಾಗಿದೆ. कि वो चैन नहीं है उनको, ಅವರಿಗೆ ತೃಪ್ತಿ ಇಲ್ಲ. वो बेचैन है पूरा एकदम. ಆ ತೃಪ್ತಿ ಇಲ್ಲದೆ ಏನೋ ಅಸಮಾಧಾನವಾಗಿದ್ದಾರೆ. उनको पता है कि मैं कैसे बचाऊं इस कर्नाटका को, ನಾನು ಈ ಒಂದು ಕರ್ನಾಟಕ ರಾಜ್ಯವನ್ನು ಹೇಗೆ ನಾನು मैं ರಕ್ಷಿಸಬೇಕು, कैसे लोगों को छूं, ನಾನು ಹೇಗೆ ಜನರ ಹತ್ರ ಹೋಗಲಿ, मैं कैसे लोगों को बचा सकता हूं. ನಾನು ಹೇಗೆ ಜನರನ್ನು ರಕ್ಷಿಸಬೇಕು. आपके अंदर है ನಿಮ್ಮಲ್ಲಿ ಆ ಒಂದು ದಾಹ ಇದೆಯಾ? सर, आपके तंबू को प्रभु बड़ा करने जा रहे हैं. ಸಹೋದರರೇ, ದೇವರು ನಿಮ್ಮ ಒಂದು ಸ್ಥಳವನ್ನ आपके तंबू को पवित्र आत्मा बड़ा करने जा रहे हैं. ದೇವರು ನಿಮ್ಮ ಕಾರ್ಯವನ್ನು ದೊಡ್ಡದಾಗಿ ಮಾಡುವುದಕ್ಕೆ ಹೋಗ್ತಾ आपके ಇದ್ದಾನೆ. तंबुओं को पवित्र आत्मा बड़ा करने जा रहे हैं. ದೇವರು ನಿಮ್ಮ ಡೇರೆಯನ್ನು ದೊಡ್ಡದಾಗಿ ಮಾಡುವುದಕ್ಕೆ आपके ಹೋಗ್ತಾ ಇದ್ದಾನೆ. तंबुओं को प्रभु बड़ा करने जा रहे हैं. ದೇವರು ನಿಮ್ಮ ಒಂದು ಡೇರೆಯನ್ನು ದೊಡ್ಡದಾಗಿ ಮಾಡುವುದಕ್ಕೆ ಹೋಗ್ತಾ ಇದ್ದಾನೆ. समझ में आ रहा है? ಅರ್ಥ ಆಗ್ತಾ ಇದೆಯಾ? आपके चर्च बड़े हो रहे हैं, ನಿಮ್ಮ ಸಭೆ आपके घर ದೊಡ್ಡದಾಗುವುದು, बड़े हो रहे हैं, ನಿಮ್ಮ ಮನೆ ದೊಡ್ಡದಾಗುವುದು, सब कुछ बड़ा होगा, सब कुछ बड़ा ಎಲ್ಲವೂ होगा. ದೊಡ್ಡದಾಗುವುದಕ್ಕೆ ಹೋಗ್ತಾ कोई ಇದೆ. चीज छोटा नहीं होगा, ಯಾವುದು ಸಣ್ಣದಾಗಿರುವುದಲ್ಲ ದೊಡ್ಡದಾಗಿ ಹೋಗ್ತಾ कोई ಇದೆ. भी चीज छोटा नहीं होगा. ಯಾವುದು ಚಿಕ್ಕದಾಗಿರುವುದಿಲ್ಲ. घोषणा करिए मेरे साथ, बोलिए कुछ भी चीज छोटा नहीं होगा मेरे पास. ಯಾವುದು ನನ್ನ ಜೀವಿತದಲ್ಲಿ ಚಿಕ್ಕದಾಗಿರುವುದಿಲ್ಲ. बोलिए 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 ಹೇಳ್ರಿ ಹೇಳ್ರಿ ಹೇಳ್ರಿ. बोलिए छोटा नहीं होगा, कुछ छोटा. ಯಾವುದು ನನ್ನ ಜೀವಿತದಲ್ಲಿ ಯಾವುದು ಚಿಕ್ಕದಾಗಿರುವುದಿಲ್ಲ. आमेन आमेन ಆಮೆನ್. हालेलुया. ಹಾಲೆಲೂಯಾ. एक चेला ಒಬ್ಬ ಶಿಷ್ಯನು खड़े होकर एलीशा से बोल रहे हैं, ಒಬ್ಬ ಶಿಷ್ಯನು ಎದ್ದು ಎಲಿಷನಿಗೆ ಹೇಳ್ತಾ ಇದ್ದಾನೆ, हम जो तेरे सामने हमारे लिए छोटा है. ನಮ್ಮ ಮುಂದೆ ಇರುವಂತ ಈ ಸ್ಥಳವು ನಮಗಾಗಿ ಚಿಕ್ಕದಾಗಿದೆ. क्या चीज? ಯಾವ ಯಾವ ಒಂದು ವಿಷಯ? जो तंबू है जिस जगह पे हम रहते हैं. ನಾವಿರುವಂತ ಈ ಡೇರೆಯು ಈ ಮನೆಯು ನಮಗಾಗಿ ಬಹಳ ಚಿಕ್ಕದಾಗಿದೆ. और एक आदमी, बहुत सारे होंगे ना वहां पे लोग, ಅಲ್ಲಿ ಬಹಳ ಜನರು ಇದ್ದಾರೆ. कितने होंगे? ಎಷ್ಟಿದ್ದಾರೆ? कितने सारे लोग होंगे? ಎಷ್ಟು ಜನ ಇರಬಹುದಲ್ಲಿ ಪ್ರವಾದಿ ಮಂಡಳಿಯವರು? बहुत सारे लोग होंगे, ಬಹಳ ಜನ ಇದ್ದಾರ. पर एक लड़का खड़े होके बोल रहे हैं. ಆದ್ರೆ ಆ ಬಹಳ ಜನರಲ್ಲಿ ಒಬ್ಬನು ಎದ್ದು ಹೇಳ್ತಾ ಇದ್ದಾನೆ. हेलो, ಹಲ್ಲೆಲೂಯಾ. एक लड़का खड़े होके बोल रहे हैं. ಅಲ್ಲಿ ಒಬ್ಬ ವ್ಯಕ್ತಿ ಎದ್ದು ಹೇಳ್ತಾ ಇದ್ದಾನೆ. आज भारत देश में 150 करोड़ लोग हैं, ಇಲ್ಲಿ ಭಾರತ ದೇಶದಲ್ಲಿ 50-60 ಒಂದು ಕೋಟಿ ಜನರಿದ್ದಾರೆ. और परमेश्वर उसमें से आपको देख रहे हो. ಆದ್ರೆ ಇಷ್ಟು ಜನರಲ್ಲಿ ದೇವರು ನಿನ್ನನ್ನು ಹೇಳ್ತಾ ಇದ್ದಾನೆ. उसमें से परमेश्वर आपको देख रहे हो. ಅದರಲ್ಲಿ ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ. एलीशा के चेले बहुत सारे थे, ಎಲಿಷನ ಶಿಷ್ಯರು ಬಹಳ ಜನ ಇದ್ದರು. एक लड़का खड़े होके बोल रहा है छोटा है. ಆ ಅದರಲ್ಲಿ ಒಬ್ಬನು ಎದ್ದು ಹೇಳ್ತಾ ಇದ್ದಾನೆ, ಈ ಸ್ಥಳವು ನಮಗೆ ಸಾಕಾಗ್ತಾ ಇಲ್ಲ. उसी प्रकार भारत देश में 150 करोड़ लोग हैं, ಅದೇ ರೀತಿಯಾಗಿ ಭಾರತ ದೇಶದಲ್ಲಿ ಕೋಟ್ಯಾನು ಕೋಟಿ ಜನರು ಇದ್ದಾರೆ. उसमें से आपको देख रहे हो. ಆದ್ರೆ ದೇವರು ಅದರಲ್ಲಿ ನಿನ್ನನ್ನು ನೋಡ್ತಾ ಇದ್ದಾನೆ. कोई बोलेगा क्या परमेश्वर को कि ये जगह छोटा है? ಯಾರಾದ್ರೂ ಹೇಳ್ತೀರಾ ದೇವರ ಈ ಸ್ಥಳವು ನಮಗೆ ಚಿಕ್ಕದಾಗಿದೆ? कोई बोलेगा क्या ये जगह छोटा है? ಯಾರಾದ್ರೂ ಹೇಳ್ತೀರಾ ದೇವರ ಈ ಸ್ಥಳವು ನಮಗೆ ಚಿಕ್ಕದಾಗಿದೆ? ಆಮೆನ್. हमेशा उसको अंधेरा पसंद है शैतान. ಓ ಸೈತಾನಿಗೆ ಯಾವತ್ತೂ ಕತ್ತಲೇನೆ ಇಷ್ಟ. हमेशा सांप को अंधेरा पसंद है और अकेलापन रहना पसंद है. ಸೈತಾನಿಗೆ ಕತ್ತಲು ಇಷ್ಟ, ಆತನು ಒಬ್ಬನೇ ಆಗಿರುವುದು ಇಷ್ಟ. और एकदम चुप बैठता है वो जाके एक जगह. ಆ ಸೈತಾನ ಹಾಗೆ ಕೂತ್ಕೊಳ್ತಾನೆ. आप अपने अप्पा के घर में हैं आज. ನೀವು ನಿಮ್ಮ ತಂದೆಯ ಮನೆಯಲ್ಲಿದ್ದೀರಿ. आप अपने अप्पा के घर में हैं. ನೀವು ನಿಮ್ಮ ತಂದೆಯ ಮನೆಯಲ್ಲಿದ್ದೀರಾ? आप चिल्ला के बोलिए यस लॉर्ड. ನೀವು ಜೋರಾಗಿ ಹೇಳ್ರಿ ಹಾಲೆಲೂಯಾ. यस लॉर्ड. आप जब तक नहीं बोलोगे कुछ नहीं होगा. ನೀವು ಎಲ್ಲಿವರೆಗೂ ನೀವು ಬಾಯಿ ತೆರೆದು ನೀವು ಹೇಳುವುದಿಲ್ಲವೋ ಅಲ್ಲಿವರೆಗೂ ಏನು ಆಗುವುದಿಲ್ಲ, ಏನು ನಡೆಯುವುದಿಲ್ಲ. अगर जो नहीं बोलेगा उसको दोबारा बपतिस्मा देके जाऊंगा यहाँ से. ಯಾರು ನೀವು ಮಾತಾಡುವುದಿಲ್ವೋ ಅವರಿಗೆ ಪುನಃ ಬಾಪ್ಟಿಸಮ್ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ओह पानी दिया मैं आग से देके जाऊंगा. ನೀರಿಂದಲ್ಲ, ನಾನು ಬೆಂಕಿಯಿಂದ ಕೊಡ್ತೇನೆ ನಿಮಗೆ. हेलो प्लीज, मजाक कर रहा हूँ, बुरा नहीं मानना. ನಾನು ಮಾತಾಡುವ ವಿಷಯಕ್ಕಾಗಿ ನೀವು ಏನೋ ತಪ್ಪಾಗಿ ತಿಳಿದುಕೊಳ್ಬೇಡ್ರಿ. आप इसको समझ पा रहे हैं? ನೀವು ನಿಮಗೆ ಅರ್ಥ ಆಗ್ತಾ ಇದೆಯಾ? एलीशा ने नहीं बोला कि ये जगह छोटा है. ಎಲಿಷಾ ಹೇಳಿಲ್ಲ, ಎಲಿಷನ ಶಿಷ್ಯನು ಹೇಳಿದ
ಎಲಿಸನ್ ಹೇಳಿಲ್ಲ ಈ ಸ್ಥಳವು ಚಿಕ್ಕದಾಗಿದೆ ಎಂಬುದಾಗಿ. ये चेले आके बोले कि ये जगह छोटा है. ಆದ್ರೆ ಆತನ ಶಿಷ್ಯರು ಮುಂದೆ ಹೇಳ್ತಾ ಇದ್ದಾರೆ ಈ ಸ್ಥಳವು ಚಿಕ್ಕದಾಗಿದೆ ಎಂಬುದಾಗಿ. परमेश्वर नहीं बोल रहे ये जगह छोटा है. ದೇವರು ಹೇಳ್ತಾ ಇಲ್ಲ ಈ ಸ್ಥಳ ಚಿಕ್ಕದಾಗಿದೆ ಎಂಬುದಾಗಿ. आपको और मेरे को बोलना है कि परमेश्वर ये जगह छोटा है. ನಿನಗೆ ನನಗೆ ಹೇಳಬೇಕು ಈ ಸ್ಥಳ ಚಿಕ್ಕದಾಗಿದೆ ಎಂಬುದಾಗಿ. ये जगह छोटा है. ಈ ಸ್ಥಳ ಚಿಕ್ಕದಾಗಿದೆ. ಆದ್ರೆ ನಿನ್ನ ಒಂದು ಬೆಳವಣಿಗೆಗಾಗಿ ನಾನು ಹೇಳ್ತಾ ಇದ್ದೇನೆ. ये एलिशा के पास जाके कह रहे ये छोटा है प्रभु, हम यहाँ पे हम नहीं रह सकते. ನಾನು ಎಲಿಷನ ಶಿಷ್ಯನು ಎಲಿಷನ ಹತ್ರ ಬಂದು ಹೇಳ್ತಾ ಇದ್ದಾನೆ, ಓ ಪ್ರಭು, ಈ ಸ್ಥಳವು ನಮಗಾಗಿ ಸಾಕಾಗೋದಿಲ್ಲ, ಅದಕ್ಕಾಗಿ ನಾವು ಇದನ್ನ ದೊಡ್ಡದಾಗಿ ನಾವು ಕಟ್ಟೋಣ. आप समझ पा रहे हैं? आप ನನಗೆ ಅರ್ಥ ಆಗ್ತಾ ಇದೆ, ನಿಮಗೆ आप समझ पा रहे हैं? ಅರ್ಥ ಆಗ್ತಾ ಇದೆಯಾ? कुछ भी चीज में संतुष्ट ना होए, ಯಾವುದೇ ವಿಷಯದಲ್ಲಿ ನೀವು ಸಂತುಷ್ಟರಾಗಬೇಡ್ರಿ. मिनिस्ट्री में संतुष्ट ना हो, ಸೇವೆಯಲ್ಲಿ ನೀವು ಸಂತುಷ್ಟರಾಗಬೇಡ್ರಿ. हेलो, पर्सनल लाइफ में संतुष्ट ना हो, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಸಂತುಷ್ಟರಾಗಬೇಡ್ರಿ. आपको मैं कुछ कहना चाहता हूं, जब आप असंतुष्ट रहेंगे टेस्ट मनी बनने लगेगा. ನೀವು ಯಾವಾಗ ನೀವು ದಾಹವುಳ್ಳವರಾಗಿರ್ತಾರೋ ಆಗ ನಿಮ್ಮ ಜೀವಿತದಲ್ಲಿ ಸಾಕ್ಷಿಗಳು ಹೇಳ್ತದೆ. आप हैं यहाँ पे, आप हैं यहाँ पे, ಇಲ್ಲಿದ್ದೀರಾ? छोटा है प्रभु, छोटा, ನಿಧಾನವಾಗಿದೆ, ಕಡಿಮೆಯಾಗಿದೆ, छोटा है बोलो, ಚಿಕ್ಕದಾಗಿದೆ. काश कर्नाटक कन्नड़ आता मेरे को भी. ನನಗೆ ಕನ್ನಡ ಬಂದಿದ್ರೆ ಬಹಳ ಚೆನ್ನಾಗಿರ್ತಿತ್ತು. बोलो ना, ಹೇಳ್ರಿ. ಚಿಕ್ಕದಾಗಿದೆ, ಈ ಸ್ಥಳ ಚಿಕ್ಕದಾಗಿದೆ. इल्ले ಇಲ್ಲ. हालेलुया. आप समझ रहे हैं? ಅರ್ಥ ಆಗ್ತಾ ಇದೆಯಾ? यीशु मसीह संतुष्ट नहीं हुए इस जगत में आके. ಈ ಲೋಕದಲ್ಲಿ ಬಂದು ಯೇಸು ಸ್ವಾಮಿ ಸಂತುಷ್ಟವಾಗಿರ್ಲಿಲ್ಲ. वो बोलता है मैं प्यासा हूं. ಯೇಸು ಸ್ವಾಮಿ ಹೇಳಿದ, ನನಗೆ ನೀರಿಡಿಕೆ ಆಗಿದೆ, ದಾಹವುಳ್ಳವನಾಗಿದ್ದಾನೆ. कहां पे बोल रहे हैं? ಎಲ್ಲಿ ಹೇಳ್ತಾ ಇದ್ದ? कलवरी के ಶಿಲುವೆ ಮೇಲೆ ನನಗೆ ದಾಹ ಆಗಿದೆ ಅಂತ जब ಹೇಳಿದ್ರು. वो मरने वाला है, ಆತನು ಸಾಯುವ ಸಂದರ್ಭದಲ್ಲಿ वो कह रहा है मैं प्यासा हूं. ಆತನು ಹೇಳ್ತಾ ಇದ್ದಾನೆ, ನನಗೆ ನೀರಿಡಿಕೆ ಆಗಿದೆ. फिजिकल रूप से प्यास नहीं लगा था उसको, ಯಾವ ನೀರಿನ ನೀರಿಡಿಕೆ ಆಗ್ತಾ ಇರಲಿಲ್ಲ. वो प्यास था उसको वो पूरे आत्माओं का जो इस पृथ्वी के ऊपर. ಯೇಸುವಿಗೆ ನೀರಿಡಿಕೆ ಆಗಿತ್ತು, ದಾಹವಾಗಿತ್ತು ಈ ಲೋಕದಲ್ಲಿ ಬಂದ ಜನರನ್ನು ರಕ್ಷಿಸುವುದಕ್ಕಾಗಿ. हेलो, जैसे मेरा पिता वैसे मैं. ನನ್ನ ತಂದೆ ಹೇಗಿದ್ದಾನೋ ಹಾಗೆ ನಾನಿದ್ದೇನೆ. आप हैं क्या ऐसे? ನೀವಿದ್ದೀರಾ? ಹಾಗಿದ್ದೀರಾ? आप हैं ऐसे? ಹೀಗೆ ದೇವರ ಹಾಗಿದ್ದೀರಾ ನೀವು? आमेन, हालेलुया. ಹಾಲೆಲೂಯಾ. आपके पास 100 है, संतुष्ट ना रहे. ನಿಮ್ಮ ಪಕ್ಕದಲ್ಲಿ ನೂರಾರು ಜನರು ಸಂತುಷ್ಟರಾಗದೇ ಇರಬಹುದು. आपके पास 1000 है, संतुष्ट ना रहे. ನಿಮ್ಮ ಪಕ್ಕದಲ್ಲಿ 1000 ಜನ ಇರಬಹುದು, ಅವರು ದಾಹವುಳ್ಳವರಾಗಿರದೇ ಇರಬಹುದು. हालेलुया. ಹಾಲೆಲೂಯಾ. आपके पास 1,00,000 है, संतुष्ट ना रहे. ಲಕ್ಷಗಟ್ಟಲೆ ಜನರು ಇರಬಹುದು, ಅವರು ಸಂತುಷ್ಟರಾಗದೇ ಇರಬಹುದು. समझ रहे हैं आप? ಅರ್ಥ ಆಗ್ತಾ ಇದೆ ನಿಮಗೆ? समझ में आ रहा है? ಅರ್ಥ ಆಗ್ತಾ ಇದೆಯಾ? हंसना है. अपने बगल वाले को एक बात बोली, मैं बोल रहा हूँ. हिंदी आता है ना? हिंदी आपको ಹಿಂದಿ ಅರ್ಥ ಆಗ್ತಾ ಇದೆಯಾ? ನಿಮ್ಮ ಪಕ್ಕದಲ್ಲಿರೋರಿಗೆ ಒಂದು ಮಾತು ಹೇಳ್ರಿ. चलो हिंदी में बोलो. ಹಿಂದಿಯಲ್ಲಿ ನನ್ನ ಜೊತೆ ಹೇಳ್ರಿ. जो नहीं हंसता, अपने बगल वाले को बोलिए, जो नहीं हंसता वो फंसता है. ಯಾರು ನಗುವುದಿಲ್ವೋ ಅವರು ಸಿಕ್ಕೊಂತಾರೆ, ಸಿಕ್ಕಿ ಬೀಳ್ತಾರೆ. और जो हंसता है वो कभी नहीं फंसता. ಯಾರು ನಗ್ತಾರೆ ಅವರು ಯಾವತ್ತೂ ಸಿಕ್ಕಿ ಬೀಳೋದಿಲ್ಲ. अब ओके 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 ठीक है. बाइबल में लिखा हुआ है हमारा देह पवित्र आत्मा का मंदिर है. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾವು ದೇವರಾತ್ಮನ ಒಂದು ಗರ್ಭಗುಡಿ ಆಗಿದ್ದೇವೆ. यस, परमेश्वर के भवन में आनंद की भरपूरी है. ದೇವರ ಆಲಯದಲ್ಲಿ ಯಾವತ್ತೂ ಸಂತೋಷವಿದೆ. किसमें? ಎಲ್ಲಿ ಸಂತೋಷ ಇದೆ? ದೇವರ ಆಲಯದಲ್ಲಿ. देवरा ಆಲಯದಲ್ಲಿ. ये प्रभु के भवन में, ಇದು ದೇವರ ಮಂದಿರದಲ್ಲಿ, ದೇವರ ಗುಡಿಯಲ್ಲಿ ಏನಿದೆ?
ಸಂತೋಷ ಇದೆ. इस भवन के बारे में बात नहीं कर रहे वो ದೇವರು ಈ ಒಂದು ಮಂದಿರದ ವಿಷಯದಲ್ಲಿ ಹೇಳ್ತಾ ಇಲ್ಲ, वो इस भवन के बारे में बात कर रहे ಈ हैं ಒಂದು वो ಆಲಯದ ವಿಷಯದಲ್ಲಿ ಹೇಳ್ತಾ ಇದ್ದಾನೆ. हेलो ಹಾಲೆಲೂಯಾ. ओके परमेश्वर के भवन में, ದೇವರ ಆಲಯದಲ್ಲಿ, दुष्ट आत्मा के भवन में, ಸೈತಾನನ ಒಂದು ಮಂದಿರದಲ್ಲಿ हे बाबा ಏನಿದೆ? ದುಃಖ ಇದೆ, ಸಂಕಟ ಇದೆ, ಕಷ್ಟ ಇದೆ, ಕಣ್ಣೀರಿದೆ, ನಗು ಇಲ್ಲ. ಅಲ್ಲಿ शैतान के भवन में ಸೈತಾನನ ಗುಡಿಯಲ್ಲಿ ದುಃಖ. तो आप दुख में हैं क्या? ನೀವು ದುಃಖದಲ್ಲಿ ಇದ್ದೀರಾ? पर यहाँ तो कई लोग दिख रहे हैं ऐसे कर ಬಹಳ ಜನರು ದುಃಖದಲ್ಲಿ ಕಾಣ್ತಿದ್ದೀರಾ. ये लोग भी खतरनाक लोग हैं. ಕೆಲವರು कैसे? ಬಹಳ ಖತರ್ನಾಗಿದ್ದೀರಾ. वो लोगों को बहुत पसंद करते हैं लोग, ಅವರಿಗೆ ಬಹಳ ಇಷ್ಟ ಇವರಿಗೆ. जो लोग बोलते हैं ना ये तू नरक में चले जाएगा, ಓ ನೀನ್ ನರಕ ಹೋಗ್ಬಿಡ್ತೀಯಾ, यीशु मसीह आ रहा है, ಯೇಸು ಸ್ವಾಮಿ ಬರ್ತಾ ಇದ್ದಾನೆ, तुझे तेल में तल देगा वो, ಆತನು ನಿನಗೆ ಎಣ್ಣೆಯಲ್ಲಿ ನಿನಗೆ ಫ್ರೈ ಮಾಡ್ತಾನೆ. ऐसे प्रचारक को भयंकर पसंद करते हैं आप. ಅಂತ ಒಂದು ಪ್ರಚಾರಕರಿಗೆ ನೀವು ಬಹಳ ಇಷ್ಟ ಪಡ್ತೀರಾ. और जो वचन से बता रहे उसको ವಾಕ್ಯದಿಂದ ಹೇಳೋರಿಗೆ ಇಷ್ಟ ಇಲ್ವಾ ನಿಮಗೆ? ऐसे बैठे. ಹೀಗೆ ಕೂತ್ಕೊಳ್ತೀರಾ. मैं ना आपको सबको भर के रायपुर ले जाऊंगा, बता. ನಾನು ನಿಮ್ಮನ್ನ ಎಲ್ಲರನ್ನೂ ತುಂಬಿಕೊಂಡು ಅವರ ಒಂದು ಊರಿಗೆ, ರಾಜ್ಯಕ್ಕೆ, ರಾಯಪುರ ಕರ್ಕೊಂಡು ये ಹೋಗ್ತಾರಂತೆ. कर्नाटक में दुख खत्म हो जाएगा फिर. ಅಲ್ಲಿ ನಿಮ್ಮ ದುಃಖ ಎಲ್ಲ ಹೋಗ್ಬಿಡುತ್ತದೆ. नहीं समझ में आया आपको? ಅರ್ಥ ಆಗ್ತಿಲ್ಲ ನಿಮಗೆ? ओके ओके प्लीज खत्म करेंगे हैं, जल्दी सुनते जाइए मेरी बात को. ಕೇಳ್ತಾ ಹೋಗ್ರಿ, ಕೇಳ್ತಾ ಹೋಗ್ರಿ. ऐसे ऐसे करना है, ऐसे ಹಿಂಗಾರ ಹೇಳ್ರಿ, ಹಿಂಗ ಮಾಡ್ರಿ. ऐसे ऐसे भी कर सकते हैं आप. ಹಿಂಗ್ ಮಾಡಬಹುದು ನೀವು. ठीक है ओके. हालेलुया ಹಾಲೆಲೂಯಾ, हालेलुया हालेलुया. ಹಾಲೆಲೂಯಾ. पहला चीज मैंने बताया कि मत- असंतुष्ट रहे. ನಾನು ಮೊದಲು ನಿಮ್ಗೆ ಹೇಳಿದೆ, ನಾವು ಸಂತುಷ್ಟರಾಗಿರಬಾರದು. एक व्यक्ति था, ಒಬ್ಬ ವ್ಯಕ್ತಿ ಇದ್ದ. ये पाकिस्तान में एक जगह था ಪಾಕಿಸ್ತಾನದಲ್ಲಿ ಒಂದು ಸ್ಥಳ ಇತ್ತು. जिस समय हिंदुस्तान और पाकिस्तान एक हुआ करता था. ಆ ಸಮಯದಲ್ಲಿ ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಎರಡು ಒಂದಾಗಿತ್ತು. हालेलुया. ಹಾಲೆಲೂಯಾ. सियालकोट करके एक जगह था. ಸಿಯಾಲ್ಕೋಟ್ ಎಂಬ ಒಂದು ಸ್ಥಳ ಇತ್ತು. अभी भी आप सर्च करेंगे नेट में आपको मिलेगा वो. ನೀವು ಈಗಲೂ ಕೂಡ ಗೂಗಲ್ದಲ್ಲಿ ಹುಡುಕಿದ್ರೆ ಅದು ಸಿಗುತ್ತೆ. और वो सियालकोट के अंदर में ಆ ಒಂದು ಸಿಯಾಲ್ಕೋಟ್ ಮಧ್ಯದಲ್ಲಿ ಒಳಗೆ, वो सियालकोट के अंदर में ಆ ಸಿಯಾಲ್ಕೋಟ್ ಒಳಗೆ एक अमेरिका से एक व्यक्ति आया ಅಮೆರಿಕಾದಿಂದ ಒಬ್ಬ ವ್ಯಕ್ತಿಯಲ್ಲಿ ಬಂದ. और उस व्यक्ति का नाम था जॉन हाइट. ಆ ವ್ಯಕ್ತಿಯ ಹೆಸರು ಜಾನ್ ಹೈಟ್ ಎಂಬುದಾಗಿ. उस व्यक्ति का नाम था ಆ ವ್ಯಕ್ತಿಯ ಹೆಸರು प्रेइंग हाइट बोलते थे उसको. ಪ್ರೇಗ್ ಹೈಟ್ ಅಂತ ಹೇಳ್ತಾ ಇದ್ರು. हालेलुया हालेलुया. ಹಾಲೆಲೂಯಾ. एक मैदान में गया वो, ಆತನು ಒಂದು ಮೈದಾನದಲ್ಲಿ ಹೋದ. और उस मैदान में एक छोटे से तंबू को बनाया. ಆ ಒಂದು ಮೈದಾನದಲ್ಲಿ ಒಂದು ಸಣ್ಣ ಒಂದು ಗುಡಿಸಲನ್ನು ಕಟ್ಟಿದ. और उस जगह पे वो प्रभु से प्रार्थना करने लगा. ಅಲ್ಲಿ ಆತನು ಪ್ರಾರ್ಥನೆ ಮಾಡುವುದನ್ನು ಪ್ರಾರಂಭಿಸಿದ. उस समय प्रभु का नाम ढंग से फैला नहीं था. ಆ ಸಮಯದಲ್ಲಿ ದೇವರ ವಾಕ್ಯ ಇನ್ನೂ ಸಾರಲ್ಪಟ್ಟಿದ್ದಿಲ್ಲ. उस समय प्रभु को ढंग से कोई नहीं जानता था. ಆ ಸಮಯದಲ್ಲಿ ದೇವರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. और वो तंबू के अंदर में प्रार्थना करता था. ಆ ಒಂದು ಸಣ್ಣ ಗುಡಿಸಲ ಒಳಗೆ ಆತನು ಪ್ರಾರ್ಥನೆ ಮಾಡ್ತಾ ಇದ್ದ. प्रार्थना करके इस प्रकार से कहता था वो. ಆತನು ಪ್ರಾರ್ಥನೆ ಮಾಡಿ ಈ ರೀತಿ ಹೇಳ್ತಾ ಇದ್ದ. उस समय हिंदुस्तान एक हुआ करता था. ಆ ಸಮಯದಲ್ಲಿ ಹಿಂದೂಸ್ತಾನ ಎಂಬುದಾಗಿ ಒಂದೇ ಒಂದು ದೇಶ ಇತ್ತು. वो बोलता था कि परमेश्वर, ಆತನು ಹೇಳ್ತಾ ಇದ್ದ, ದೇವರೇ, प्रभु ये हिंदुस्तान को बचा ले. ದೇವರೇ, ಈ ಹಿಂದೂಸ್ತಾನವನ್ನು ರಕ್ಷಿಸು. प्रभु ये इंडिया को बचा ले. ಏ ಭಾರತ ದೇಶವನ್ನು ರಕ್ಷಿಸು. रोता था वो. ಆತನು ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದ. वो आसपास के लोग बोलते थे कि जैसे कोई कुत्ता बिल्ली रोता नहीं है, कुत्ता बिल्ली. ಈ ಆತನ ಅಕ್ಕಪಕ್ಕದಲ್ಲಿರುವಂತ ಜನರು ಹೀಗೆ ಹೇಳ್ತಾ ಇದ್ರು, ನಾಯಿ ಬೆಕ್ಕು ಇರ್ತದಲ್ಲ, उसी प्रकार वो ग्राउंड से चिल्ला के रोता था परमेश्वर के लिए. ಆತನು ಒಂದು ನಾಯಿ ಬೆಕ್ಕಿನ ಹಾಗೆ ಆತನು ಆ ಸ್ಥಳದಿಂದ ಕೂಗ್ತಾ ಇದ್ದ. एक छोटा सा तंबू में ಸಣ್ಣ ಒಂದು ಗುಡಿಸಲಿಂದ अचानक कुछ समय बीता. ಆ ಸಮಯದಲ್ಲಿ प्रार्थना करता रहा. ಆತನು ಪ್ರಾರ್ಥನೆ ಮಾಡ್ತಾ ಇದ್ದ. उसकी वाइफ भी उसके साथ थी. ಅವನ ಹೆಂಡತಿ ಕೂಡ ಅವ್ರ ಜೊತೆ ಇದ್ರು. रोता था, प्रार्थना करता था. ಆತನು ಅಳತಾ ಇದ್ದ ಮತ್ತು ಪ್ರಾರ್ಥನೆ ಮಾಡ್ತಾ ಇದ್ದ. और फिर उसके बाद ಆದ ನಂತರ अचानक 3 लोग उनके साथ बढ़ गए. ಆತನ ಜೊತೆ 3 ಜನರು ಸೇರಿದ್ರು. हेलो, 3 लोग उसके साथ बैठे. ಆತನ ಜೊತೆ 3 ಜನರು ಬಂದು ಕೂಡಿದ್ರು.
जब 3 लोग को लेके बैठा फिर प्रार्थना करने लगा, ಆತನು 3 ಜನರ ಜೊತೆ ಇನ್ನೂ ಆತನು ಪ್ರಾರ್ಥನೆ प्रभु ಪ್ರಾರಂಭಿಸಿದ. ये इंडिया को बचा ले। ದೇವರೇ ಈ ಭಾರತ ದೇಶವನ್ನು ರಕ್ಷಿಸು. और मैं आपको बताना चाहता हूँ, ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ, धीरे 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 ನಿಧಾನವಾಗಿ वो तंबू बढ़ाना चालू हुआ ಆ ಒಂದು ಡೇರೆಯು ಇನ್ನೂ ಹೆಚ್ಚು ಬೆಳೆಯುವುದಕ್ಕೆ ಪ್ರಾರಂಭವಾಯಿತು. और करीब 5 लाख लोगों में परिवर्तित हो गया था। 5 ಲಕ್ಷ ಜನರಿಗೆ ಬದಲಾಯಿತು. हेलो, ಹಾಲೆಲೂಯಾ. रोता था वो, ಆತನು ಅಳುತ್ತಾ ಇದ್ದ. रिवाइवल के लिए रोता था वो, ಆತನು ಉಜ್ಜೀವನಕ್ಕಾಗಿ ಅಳುತ್ತಾ ओ ಇದ್ದ. बेदारी के लिए रोता था वो, ಉಜ್ಜೀವನಕ್ಕಾಗಿ ಆತನು ಕಣ್ಣೀರು ಹಾಕ್ತಾ ಇದ್ದ. वो रोता था बचा ले प्रभु। ಓ ದೇವರೇ ರಕ್ಷಿಸು ಅಂತ ಕೂಗ್ತಾ ಇದ್ದ. हालेलुया। ಹಾಲೆಲೂಯಾ. आपको पता है, ನಿಮಗೆ ಗೊತ್ತಾ, जितना भी पाकिस्तान में आप रिवाइवल देख रहे हैं, ಇವತ್ತು ಯಾರೆಲ್ಲ ಈಗ ಪಾಕಿಸ್ತಾನದಲ್ಲಿ ಆ ಉಜ್ಜೀವನ ನೋಡ್ತಾ ಇದ್ದಾರೋ, ये पंजाब, ये दिल्ली, ये जम्मू कश्मीर तरफ जो रिवाइवल देख रहे हैं, ಈ ಪಂಜಾಬ್, ಡಿಲ್ಲಿ ಮತ್ತು ಜಮ್ಮು ಕಾಶ್ಮೀರಲ್ಲಿ ಯಾರೆಲ್ಲ ಆ ಒಂದು ರಿವೈವಲ್ ನೋಡ್ತಾ ಇದ್ದಾರೋ, ये सब उनके प्रार्थनाओं का एक नतीजा है वो। ಅದೆಲ್ಲ ಆತನ ಪ್ರಾರ್ಥನೆಯ ಉತ್ತರವಾಗಿದೆ. हेलो, ಹಾಲೆಲೂಯಾ. हालेलुया। ಹಾಲೆಲೂಯಾ. वो संतुष्ट नहीं था, ಆತನು ತೃಪ್ತನಾಗಿರಲಿಲ್ಲ. वो एक एक आत्माओं के लिए रोया है वो। ಆತನು ಒಂದೊಂದು ಆತ್ಮಕ್ಕಾಗಿ ಆತನು ಅಳುತ್ತಾ ಇದ್ದ. क्या आप रोते हैं एक आत्मा के लिए? ನೀವು ಅಳುತ್ತೀರಾ ಒಂದೊಂದು ಆತ್ಮಕ್ಕಾಗಿ? मैं बच गया प्रभु, दूसरा आदमी का क्या? ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಬೇರೆಯವರು ಏನಾರು ಆಗಿ ಹೋಗ್ಲಿ ಹೀಗೆ ಹೇಳ್ತೀರಾ? मैं बच गया ना, मेरा कोई दिक्कत नहीं, मैं तो ನಾನು ರಕ್ಷಿಸಲ್ಪಟ್ಟಿದ್ದೇನೆ, ಜನರೆಲ್ಲ सब ಹಾಳಾಗಿ अच्छा है ಹೋಗ್ಲಿ. प्रभु, कोई प्रॉब्लम नहीं, भले पड़ोसी मर जाए। ಓ ನನಗೇನು, ನಾನು ರಕ್ಷಿಸಲ್ಪಟ್ಟಿದ್ದೇನೆ, ನನ್ನ ಒಂದು ನೆರೆಯವರು ಸತ್ತೋಗ್ಲಿ. आपको पता है वो जो जो जॉन हाइट करके वो व्यक्ति था, प्रभु का दास। ಆ ಜಾನ್ ಹೈಡ್ ಎಂಬ ಒಬ್ಬ ವ್ಯಕ್ತಿ, ದೇವರ ಮನುಷ್ಯನು. हमारा हार्ट किस साइड रहता है ನಮ್ಮ ಹೃದಯ ಯಾವ ಕಡೆ ಇರ್ತದೆ ತೋರಿಸ್ರಿ? सर? किस साइड रहता है? ಲೆಫ್ಟ್ ಸೈಡ್. इस साइड ना, इस साइड। ಈ ಕಡೆ ಇರ್ತದ? सुनिए ध्यान, किधर? इस साइड ना। जब वो मरा, ಆತನು ಸಾಯ್ಬೇಕಾಗ, सुन रहे हैं आप? ಆತನು ಸತ್ತಾಗ, जब वो मरा ಆತನು ಸತ್ತಾಗ तो डॉक्टर जो है जब पोस्टमार्टम करने के लिए जब वो काट रहा था उसको, ಆತನನ್ನ ಪೋಸ್ಟ್ ಮಾರ್ಟಮ್ ಮಾಡುವುದಕ್ಕಾಗಿ ಆತನು ಕೊಯ್ತಾ ಇರುವಾಗ उसका हार्ट जो है इस साइड से इस साइड आ गया था। ಆತನ ಹೃದಯ ಎಡಭಾಗದಿಂದ ಬಲಭಾಗಕ್ಕೆ ಬಂದಿತ್ತು. सुनिए सुनिए सुनिए, ಕೇಳ್ರಿ. और हार्ट का साइज भी बढ़ गया था। ಆತನ ಹೃದಯದ ಒಂದು ಸೈಜ್ ಕೂಡ ಬೆಳೆದಿತ್ತು. जब रिसर्च किया गया कि क्यों ऐसा हुआ, ಆತನ ರಿಸರ್ಚ್ ಮಾಡಿದ್ರು ಹೀಗೆ ಯಾಕೆ ಆಯ್ತು ಎಂಬುದಾಗಿ, और रोने के कारण, ಅದು ಅಳುವ ಕಾರಣ ಆಗಿತ್ತಂತೆ. और रोने के कारण ಆತನು ಅಳುವ ಕಾರಣ वो ಹೀಗಾಗಿತ್ತಂತೆ. संतुष्ट नहीं था वो ಆತನು ಸಂತುಷ್ಟನಾಗಿರಲಿಲ್ಲ. संतुष्ट नहीं था वो। ಆತನು ಸಂತುಷ್ಟನಾಗಿರಲಿಲ್ಲ. अरे यार नहीं समझ पाया। ಅರ್ಥ ಆಗ್ತಾ? ಜೋರಾಗಿ ಹಾಲೆಲೂಯಾ ಹೇಳ್ರಿ. वो संतुष्ट नहीं था वो। ಆತನು ಸಂತುಷ್ಟನಾಗಿರಲಿಲ್ಲ. वो चैन से नहीं बैठा था वो। ಆತನು ಸಮಾಧಾನವಾಗಿ ಕೂಡ್ತಾ ಇರಲಿಲ್ಲ. 12 प्रेरित अगर चैन से बैठ जाते एक जगह पे, ನಾವು ಒಂದೇ ಸ್ಥಳದಲ್ಲಿ ಆರಾಮಾಗಿ ಕೂತ್ಬಿಟ್ರೆ तो ये देश में कोई देश में रिवाइवल नहीं आता। ಈ ದೇಶದಲ್ಲಿ ಯಾವಾಗಲೂ ಉಜ್ಜೀವನ ಬರುವುದಿಲ್ಲ. वो 12 लोगों से लेके 450 करोड़ में बदल गए। ಓ 12 ಜನರಿಂದ 4.5 ಕೋಟಿ ಜನರು ಆಗಿದ್ದಾರೆ. हालेलुया। ಹಾಲೆಲೂಯಾ. कुछ ऐसे घटना यहाँ भी घटने जा रहा है यीशु नासरी के ಆ नाम। ಕಾರ್ಯವು ಈಗ ಕೂಡ ಆಗ್ಲಿಕ್ಕೆ ಹೋಗ್ತಾ ಇದೆ. आमीन आमीन। ಆಮೆನ್. आप हैं यहाँ पे? ನೀವಿದ್ದೀರಾ ಇಲ್ಲಿ? हालेलुया। ಹಾಲೆಲೂಯಾ. आप समझ पा रहे हैं? आप ನಿಮಗೆ ಅರ್ಥ ಆಗ್ತಾ ಇದೆಯಾ? आपको असंतुष्ट रहना है, ನೀವು ದಾಹ ಉಳ್ಳವರಾಗಿರಬೇಕು. आपको रोना है, ನೀವು ಅಳುವರಾಗಿರಬೇಕು. आपको रोना है, ನೀವು ಅಳಬೇಕು. बोलना है परमेश्वर ದೇವರಿಗೆ ಹೇಳಬೇಕು, ದೇವರೇ मैं बचने के बाद संतुष्ट नहीं हूँ, ನಾನು ರಕ್ಷಿಸಲ್ಪಟ್ಟ ನಂತರ ನಾನು ಸಂತೃಷ್ಟಿಯಾಗಿ ಇಲ್ಲ. मेरा देश भी बचाया जाए प्रभु, ದೇವರೇ ನನ್ನ ಸಹೋದರಿ ಕೂಡ ರಕ್ಷಿಸಲ್ಪಡಲಿ. मेरे बच्चे भी बचाए जाए, ದೇವರೇ ನನ್ನ ಮಕ್ಕಳು ರಕ್ಷಿಸಲ್ಪಡಲಿ. मेरे बच्चे भी बचाए जाए। ನನ್ನ ಮಕ್ಕಳು ರಕ್ಷಿಸಲ್ಪಡಲಿ. आमीन ಆಮೆನ್. आमीन। ಆಮೆನ್. ओके, हम आगे चलते हैं। ನಾವು ಮುಂದೆ ಹೋಗೋಣ. ये चेला ने आके उससे कहा, ಆ ಒಬ್ಬ ಶಿಷ್ಯನು ಬಂದು ಎಲಿಷನಿಗೆ ಹೀಗೆ ಹೇಳ್ತಾ ಇದ್ದಾನೆ. बाइबल ऐसा कहता है ಬೈಬಲ್ ಹೀಗೆ ಹೇಳ್ತದೆ, कि चेले ने कहा, एलिशा ने कहा, ಎಲಿಷನು ಹೇಳಿದ, एक काम करो, चलो ಒಂದ್ ಕೆಲಸ ಮಾಡೋಣ, ನಡ್ರಿ ಹೋಗೋಣ. जाओ, ನೀವು ಹೋಗ್ರಿ.
जाओ बोलो ನೀವು ಹೋಗ್ರಿ, ಹೇಳ್ರಿ, ನೀವು ಹೋಗ್ರಿ. क्या करने के लिए? ಏನು ಮಾಡುವುದಕ್ಕಾಗಿ? लकड़ी काटने के लिए. ಆ ಕಟ್ಟಿಗೆಯನ್ನು ಕೊಯ್ಯುವುದಕ್ಕಾಗಿ. यर्दन नदी के तट पे. ಆ ಯೋರ್ದಾನ್ ನದಿಯ ಒಂದು ದಡದಲ್ಲಿ. हेलो, ಹಾಲೆಲೂಯಾ. समझ पा रहे हैं आप? ಅರ್ಥ ಆಗ್ತಾ ಇದೆಯಾ? यर्दन नदी के तट पे. ಆ ಒಂದು ಯೋರ್ದಾನ್ ನದಿಯ ದಡದಲ್ಲಿ. बाइबल ऐसा कहता है. ಬೈಬಲ್ ಹೀಗೆ ಹೇಳ್ತದೆ. एलीशा ने चेले से कहा, ಎಲಿಷನು ಶಿಷ್ಯರಿಗೆ ಹೇಳಿದ, कि जाओ जाओ. ನೀವು ಹೋಗ್ರಿ, ಕಟ್ಟಿಗೆ ಕಡಿದುಕೊಂಡು ಬರ್ರಿ. चेले ने क्या कहा पता है? ಶಿಷ್ಯನು ಏನು ಹೇಳ್ದ ಗೊತ್ತಾ? ಆ ಶಿಷ್ಯನು ಎಲಿಷನಿಗೆ ಏನು ಹೇಳ್ದ? चेले ने क्या कहा? ಶಿಷ್ಯನು ಎಲಿಷನಿಗೆ ಏನು ಹೇಳ್ದ? आप भी हमारे साथ चलो. ಶಿಷ್ಯನು ಹೇಳ್ದ, ನಾವಷ್ಟೇ ಅಲ್ಲ ಸ್ವಾಮಿ, ನೀವು ನಮ್ಮ ಜೊತೆಗೆ ಬರ್ರಿ. कोई है यहाँ पे? ಇಲ್ಲಿ ಯಾರಾದ್ರೂ ಹೇಳ್ತಾ ಇದ್ದೀರಾ? बाकी लोगों का नहीं पता चल रहा है मेरे को. ಬೇರೆಯವರದ್ದೇನೋ ಅರ್ಥ हाथ उठा के दिखा सकते हैं. ನೀವು ಕೈ ತೋರಿಸಿ ಹೇಳ್ಬೋದು ಅರ್ಥ ಆಗಿದ್ರೆ. हालेलुया. ಹಾಲೆಲೂಯಾ. ओके ओके. किसने कहा हमारे साथ चलो? ಯಾರು ಹೇಳಿದ್ರು ನಮ್ಮ ಜೊತೆ ಬಾ ಎಂಬುದಾಗಿ? लगाओ ना वचन को, लगाओ इधर. ಆ ವಾಕ್ಯವನ್ನು ಅಲ್ಲಿ ತೋರಿಸ್ರಿ. अगर हिंदी और कन्नड़ लग जाए तो और अच्छा है. ಹಿಂದಿ ಮತ್ತು ಕನ್ನಡ ಎರಡು ಭಾಷಾಂತರದಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ. हाँ, हम जल्दी खत्म करने वाले हैं वचन. ನಾವು ಬೇಗನೆ ಮುಗಿಸುವುದಕ್ಕೆ ಹೋಗ್ತಾ ಇದ್ದೇವೆ. कम ऑन चर्च पढ़े. ಓದೋಣ ಅಲ್ಲಿ ನಾವು. दूसरा वचन को पढ़े. ಎರಡನೇ ವಾಕ್ಯ, ಮೂರನೇ ವಚನ ಓದ್ರಿ. ನೀನು ನಿನ್ನ ಸೇವಕರಾದ ನಮ್ಮ ಜೊತೆಯಲ್ಲಿ ಬರಬೇಕು ಎಂದು ಬೇಡಿಕೊಂಡರು. ಎಲೀಷನು ಬರುತ್ತೇನೆ ಎಂದು ಹೇಳಿ ಅವರೊಡನೆ ಹೊರಟನು. ಆಮೆನ್. हालेलुया. ಹಾಲೆಲೂಯಾ. क्या कहा उसने? ಏನು ಹೇಳಿದ ಎಲಿಷನ್? ಏನು ಹೇಳಿದ? जाओ. ಎಲಿಷನು ಫಸ್ಟ್ ಮೊದಲು ಹೇಳಿದ, ನೀವು ಹೋಗ್ರಿ, जाओ. ನೀವು ಹೋಗ್ರಿ. फिर तीसरा, ಮೂರನೇ ವಚನ, ತೀಸರಾ ಹಿ ಪಡಾ ಭೈ. दूसरा पढ़ना है. दूसरा ಮೊದಲು ಫಸ್ಟ್ ನಾವು ಎರಡನೇ ವಚನ ಓದೋಣ. ಆದುದರಿಂದ ನಾ ಹಾ 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 ಕಡಿಕೊಂಡು ಬಂದು ನಮಗೋಸ್ಕರ ಒಂದು ಮನೆಯನ್ನು ಮಾಡಿಕೊಳ್ಳೋಣ ಅಂದರು. ಅವನು ಅವರಿಗೆ ಹೋಗಬಹುದು ಎಂದು ಹೇಳಲು ಅವರಲ್ಲೊಬ್ಬನು, ದಯವಿಟ್ಟು ಹಾ ನಮ್ಮ ಜೊತೆಯಲ್ಲಿ ಬರಬೇಕೆಂದು ಬೇಡಿಕೊಂಡನು. हो गया. तीन. ಎಲಿಷನು ಬರುತ್ತಾನೆ ಎಂದು. ओके, सुनिए ध्यान से. आप सुनिए. ಈಗ ಕೇಳ್ರಿ ಇಲ್ಲಿ. वो चेले को एलीशा बोल रहे जाओ. ಈಗ ಎಲಿಷನು ಆ ಶಿಷ್ಯನಿಗೆ ಹೇಳ್ತಾ ಇದ್ದಾನೆ, ನೀವು ಹೋಗ್ರಿ. परंतु चेला बोल रहे नहीं, तू हमारे साथ क्या कर. ಆದ್ರೆ ಶಿಷ್ಯನು ಹೇಳ್ತಾ ಇದ್ದಾನೆ, ನೀನು ದಯಮಾಡಿ ನಮ್ಮ ಜೊತೆಯಲ್ಲಿ ಬಾ ಎಂದು ಕೇಳ್ತಾ ಇದ್ದಾನೆ. हालेलुया. ಹಾಲೆಲೂಯಾ. हालेलुया. ಹಾಲೆಲೂಯಾ. मैं आपको कुछ कहना चाहता हूँ. ನಾನು ನಿಮಗೆ ಏನೋ ಹೇಳೋದಕ್ಕೆ ಹೋಗ್ತಾ बड़ा ಇದ್ದೇನೆ. ध्यान से सुनिएगा. ಬಹಳ ಎಚ್ಚರವಾಗಿ ಕೇಳ್ರಿ. ये चेला जो था, ಒಬ್ಬ ಶಿಷ್ಯನು ये जानता था कि एलीशा का महत्व को जानता था. ಆ ಒಬ್ಬ ಶಿಷ್ಯನು ಎಲಿಷನ ಮಹತ್ವ ಏನೆಂಬುದಾಗಿ ಆತನು ಅರ್ಥ ಮಾಡಿಕೊಂಡಿದ್ದನು. हालेलुया. ಹಾಲೆಲೂಯಾ. मैं आपको कुछ कहना चाहता हूँ. ನಾನು ಆ ಒಂದು ಶಿಷ್ಯನಾಗ್ಲಿಕ್ಕೆ ನಾನು जब आप ಇಷ್ಟಪಡ್ತೇನೆ. रिवाइवल के लिए निकलेंगे, ನೀವು ಒಂದು ಉಜ್ಜೀವನಕ್ಕಾಗಿ ಹೊರಟಾಗ, जब आप कटनी के लिए निकलेंगे, ನೀವು ಒಂದು ಕಾರ್ಯಕ್ಕಾಗಿ ಹೋಗುವಾಗ, ಒಂದು ಕೊಯ್ಯುವುದಕ್ಕಾಗಿ उस ಹೋಗುವಾಗ, समय उसको आपको साथ में रखना पड़ेगा. उसको, ಅದಕ್ಕೆ ಆ ಸಮಯದಲ್ಲಿ ಎಲಿಷ ನಿಮ್ಮ ಜೊತೆ ಇರಬೇಕು. उस परमेश्वर को अपने साथ में लेके चलना पड़ेगा. ದೇವರನ್ನು ನಿಮ್ಮ ಜೊತೆಯಲ್ಲಿ ಕೈಕೊಂಡು ಹೋಗಬೇಕು. आमीन. ಆಮೆನ್. हालेलुया. ಹಾಲೆಲೂಯಾ. किसको साथ में लेके जाना पड़ेगा? ಯಾರನ್ನ ನಾವು ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು? परमेश्वर को साथ लेके चलना पड़ेगा. ನಮ್ಮ ದೇವರನ್ನ ನಮ್ಮ ಜೊತೆ ಕರೆದುಕೊಂಡು ಹೋಗಬೇಕು. अगर आप अकेले कटनी काटने जाएंगे, ನೀವು ಒಬ್ಬರೇ ಕೊಯ್ಯುವುದಕ್ಕಾಗಿ ಹೋಗುವುದಾದ್ರೆ, तो उस स्थान पे आप मुसीबत में फंस जाएंगे. ಆ ಒಂದು ಸ್ಥಳದಲ್ಲಿ ನೀವು ಸಮಸ್ಯೆಯಲ್ಲಿ ಸಿಕ್ಕಿಕೊಳ್ಳುತ್ತೀರಾ. मैं आपको कुछ कहना चाहता हूँ. ನಿಮಗೆ ಏನೋ ಹೇಳೋದಕ್ಕೆ ಹೋಗ್ತಾ ಇದ್ದೇನೆ. आप एक अपने लाइफ के अंदर में डिसिप्लिन बनाइए.
ನಿಮ್ಮ ಜೀವಿತದಲ್ಲಿ ಒಂದು ಡಿಸಿಪ್ಲಿನ್ ಅನ್ನು ಕಲಿತುಕೊಳ್ಳಿರಿ. हर एक क्षेत्र में उसको साथ लेकर चले. ಎಲ್ಲಾ ಕ್ಷೇತ್ರದಲ್ಲಿ ದೇವರನ್ನು ನಿಮ್ಮ ಜೊತೆ ತೆಗೆದುಕೊಂಡು ಹೋಗ್ರಿ. आपका यात्रा सफल हो जाएगा. ಆವಾಗ ನೀವು ಸಫಲರಾಗ್ತೀರಿ. आपका यात्रा सफल हो जाएगा. ನಿಮ್ಮ ಕಾರ್ಯವು ಸಫಲವಾಗುತ್ತದೆ. आमेन ಆಮೆನ್ आमेन हालेलुया ಹಾಲೆಲೂಯಾ हालेलुया. ಹಾಲೆಲೂಯಾ. समझ में आया आपको? ಅರ್ಥ ಆಗ್ತಾ ಇದೆ ನಿಮಗೆ? किसको लेके चलना है? ಯಾರನ್ನ ನಾವು ತೆಗೆದುಕೊಂಡು ಹೋಗಬೇಕು? ऐसे हाथ उठा दूंगा मैं भी. बोलो. ನೀವು ಹೇಳ್ರಿ, ನಮ್ಮ ಜೊತೆ ಯಾರನ್ನ ತೆಗೆದುಕೊಂಡು ಹೋಗಬೇಕು? ದೇವರನ್ನ. ಆಮೆನ್ आमेन. बाइबल कहता है, ದೇವರ ವಾಕ್ಯ ಹೀಗೆ ಹೇಳ್ತದೆ. एलिशा ने कहा, ಎಲಿಷನು ಹೇಳಿದ, ठीक है मैं तुम्हारे साथ चलता हूं. ಎಲಿಷನ, ಸರಿ ನಾನು ನಿಮ್ಮ ಜೊತೆ ಬರ್ತೇನೆ. हालेलुया. ಹಾಲೆಲೂಯಾ. बाइबल कहता है, ಬೈಬಲ್ ಹೇಳ್ತದೆ, किसी से उन्होंने कुल्हाड़ी मांगा. ಆ ಒಬ್ಬ ಶಿಷ್ಯನು ಯಾರಿಂದನೋ ಕಡವಾಗಿ ಒಂದು ಕೊಡಲಿಯನ್ನು ತೆಗೆದುಕೊಂಡು ಹೋದ. हालेलुया. ಹಾಲೆಲೂಯಾ. अब ये यर्दन नदी के पास पहुंच गए ಅಲ್ಲಿ ಯೋರ್ದಾನ್ ನದಿಯ ಒಂದು ದಡದಲ್ಲಿ ಹೋಗಿದ್ದಾರೆ. और यर्दन नदी में लकड़ी काटने लगे. ಆ ಯೋರ್ದಾನ್ ನದಿಯಲ್ಲಿ ಒಂದು ಕಟ್ಟಿಗೆಯನ್ನು ಕೊಯ್ಯೋದಕ್ಕೆ ಪ್ರಾರಂಭ ಮಾಡಿದ್ರು. और लकड़ी काटते समय ಆ ಒಂದು ಕಟ್ಟಿಗೆಯನ್ನು ಕೊಯ್ಯುವಂತ ಸಮಯದಲ್ಲಿ बाइबल ऐसा कहता है ಬೈಬಲ್ ಹೀಗೆ ಹೇಳ್ತದೆ, कि कुल्हाड़ी जो है वो बेड से निकल के पानी में गिर गया. ಆ ಒಂದು ಕೊಡಲಿಯು ಆ ಒಂದು ಕೋಲಿನಿಂದ ಅದು ಹೊರಗೆ ಬಂದು ನೀರಲ್ಲಿ ಬಿದ್ದು ಹೋಯಿತು. ದೇವರ ವಾಕ್ಯ ನಿಮ್ಮನ್ನು ಮುಟ್ಟುವುದಾದ್ರೆ ಜೋರಾಗಿ ಹಲ್ಲೆಲೂಯಾ ಹೇಳ್ರಿ. क्या गिर गया नीचे? ಏನು ನೀರಲ್ಲಿ ಏನು ಬಿದ್ದು ಹೋಯಿತು? पानी. पानी में क्या गिरा? ನೀರಲ್ಲಿ ಏನು ಬಿದ್ದು ಹೋಯಿತು? ಕೊಡಲಿ ಬಿದ್ದು ಹೋಯಿತು. क्या बोलते कर्नाटक? ಕೊಡಲಿ. कोड़ाली. कोड़ाली. ಕೊಡಲಿ. बोड़ाली नहीं, कोड़ाली. ओके. हालेलुया. ಹಾಲೆಲೂಯಾ. अब कुल्हाड़ी जो है पानी में गिर गया है. ಈಗ ಕೊಡಲಿಯು ನೀರಲ್ಲಿ ಬಿದ್ದು ಹೋಗಿದೆ. यस. ಹೌದಾ ಇಲ್ವಾ? पानी में गिरा हुआ है. ನೀರಲ್ಲಿ ಬಿದ್ದು ಹೋಗಿದೆ. बाइबल ऐसा कहता है. ಬೈಬಲ್ ಹೀಗೆ ಹೇಳ್ತದೆ, चेला ने फिर गया उसके पास. ಶಿಷ್ಯನು ಪುನಃ ಎಲಿಷನ ಹತ್ರ ಹೋದ. एलिशा के पास फिर गया. ಎಲಿಷನ ಹತ್ರ ಪುನಃ ಹೋದ. बोलता है, हाय प्रभु, ಓ ಪ್ರಭು, जिस कुल्हाड़ी को हम मांग के लेके आए थे, ನಾನು ಆ ಕೊಡಲಿನ ಬೇರೆಯವರಿಂದ ನಾನು ತೆಗೆದುಕೊಂಡು ಬಂದಿದ್ದೇನೆ. लकड़ी काटने के लिए, ಆ ಒಂದು ಕಟ್ಟಿಗೆಯನ್ನು वो ಕೊಯ್ಯುವುದಕ್ಕಾಗಿ पानी में गिर गया है. ಅದು ನೀರಲ್ಲಿ ಬಿದ್ದು ಹೋಗಿದೆ. आप इस चेला का डिसिप्लिन देख रहे हैं आप? ಆತನ ಶಿಸ್ತನ್ನು ನೋಡ್ತಾ ಇದ್ದೀರಾ? ಈ ಶಿಷ್ಯನ ಶಿಸ್ತನ್ನು ನೋಡ್ತಾ ಇದ್ದೀರಾ? मैं और अगर आप होते ನಾನು ನೀವು ಇದ್ದಿದ್ರೆ तो हम पानी में उतर के वो कुल्हाड़ी को खोजने की कोशिश करते. ನಾವೀಗ ಆಗಿದ್ರೆ ಅಲ್ಲಿ ಆ ನೀರಲ್ಲಿ ಬಿದ್ದು ಆ ಕೊಡಲಿ ಹುಡುಕುದಕ್ಕೆ ನಾವು ಪ್ರಾರಂಭ ಮಾಡ್ತಾ इस ಇದ್ವಿ. चेले का डिसिप्लिन देखो. ಈ ಒಂದು ಶಿಷ್ಯನ ಒಂದು ಶಿಸ್ತನ್ನು ನೋಡ್ರಿ. इस चेले का संबिशन देखो. ಆತನ ಒಂದು ತಗ್ಗಿಸಿಕೊಳ್ಳುವಿಕೆ ನೋಡ್ರಿ. ये जाके एलिशा को बोल रहे, ಆತನ ಹೋಗಿ ಎಲಿಷನಿಗೆ ಹೇಳ್ತಾ ಇದ್ದಾನೆ, जो कुल्हाड़ी हम मांग के लेके आए थे वो पानी में गिर गया है. ನಾನು ಕಡವಾಗಿ ತಂದಿದ್ದ ಆ ಕೊಡಲಿಯು ನೀರಲ್ಲಿ ಬಿದ್ದು ಹೋಗಿದೆ. पादरी को बता के क्या करूंगा मैं? ಜೋರಾಗಿ ಹಾಲೆಲೂಯಾ. आज सबसे ज्यादा चर्च में क्या प्रॉब्लम है पता है? ಈಗ ಸಭೆಯಲ್ಲಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? आप संबिशन में नहीं है प्रॉपर रीति से. ನೀವು ಸಂಪೂರ್ಣವಾಗಿ ನಿಮ್ಮನ್ನ ದೇವರ ಮುಂದೆ ತಗ್ಗಿಸಿಕೊಡುವುದಿಲ್ಲ. आधीनगी में नहीं है. ಸಾರಿ, ನೀವು ಒಪ್ಪಿಸಿಕೊಡುವುದಿಲ್ಲ. आप ओबीडियंस नहीं है. ನೀವು ನಿಮ್ಮನ್ನ ತಗ್ಗಿಸಿಕೊಳ್ಳುವುದಿಲ್ಲ. ये चेला जो है, ಈ ಶಿಷ್ಯನಿಗೆ एलिशा को छोड़ के और भी लोग होंगे ना. ಈಗ ಎಲಿಷನ್ ಬಿಟ್ಟು ಬೇರೆ ಬಹಳ ಜನ ಇರೋದಲ್ಲಿ वो दूसरों के पास नहीं गया वो. ಆ ಬೇರೆ ಶಿಷ್ಯನ ಹತ್ರ ಹೋಗಲಿಲ್ಲ ಆತನು. और हम लोग 10 पादरी बदल लेते हैं. ಆದ್ರೆ ನಾವು 10 ಪಾಸ್ಟರ್ನ ಹತ್ರ ಮಾಡ್ಕೊಂತೇವೆ. ನಾವು इधर चला मैं इधर चला ನಾವು ಇಲ್ಲಿ ಹೋಗ್ತೇವೆ और बीच में गिर गया. ಮಧ್ಯದಲ್ಲಿ ನಾವು ಬಿದ್ದು ಹೋಗ್ತೇವೆ. हाँ? ಹೌದಾ? वो ज्यादा सामर्थी पास्टर है उसके पास चलो. ಆತನು ಬಹಳ ಬಲವುಳ್ಳ ಪಾಸ್ಟರ್ ಆಗಿದ್ದಾರೆ, ಅವ್ರ ಹತ್ರ ಹೋಗೋಣ. वो ज्यादा सामर्थी पास्टर है उसके पास चलो. ಆ ಪಾಸ್ಟರ್ ಬಹಳ ಅದ್ಭುತ ಮಾಡ್ತಾರೆ, ಅವ್ರ ಹತ್ರ ಹೋಗೋಣ. वो ज्यादा सामर्थी उसके पास चलो. ಅವರು ಬಹಳ ಬಲಶಾಲಿ ಇದ್ದಾರೆ, ಅವ್ರ ಹತ್ರ ಹೋಗೋಣ. शैतान का एक जाल है आपके लिए. ನಿಮಗಾಗಿ ಸೈತಾನವನು ಬಲೆಯನ್ನ ಒಡ್ಡುತ್ತಾನೆ. आपको पता है मेरे बढ़ने के पीछे का कारण बताऊं आप? ನಿಮ್ಗೆ ಗೊತ್ತಾ, ನಾನು ಬೆಳೆಯುವ ಒಂದು ಹಂತಕ್ಕೆ ಹಿಂದೆ ಏನು ಕಾರಣ ಇದೆ? मैं अपने आत्मिक माता पिता के साथ फेथफुल हूं. मैं ನನ್ನ ಆತ್ಮಿಕ ತಂದೆ ತಾಯಿ ಮುಂದೆ ನಾನು ವಿಶ್ವಾಸ ಯೋಗ್ಯನಾಗಿದ್ದೇನೆ. और ऐसे नहीं
मैं ऐसे ब्लेस्ड नहीं हुआ मैं। ನಾನು ಹೀಗೆ ಆಶೀರ್ವಾದ ಹೊಂದಿಕೊಳ್ಳಿಲ್ಲ ನಾನು. एक दिन फेथफुल में चलने से नहीं होगा ये। ಒಂದು ದಿನ ನಾವು ನಂಬಿಕಸ್ಥರಾಗಿ ನಡೆಯುವುದರಿಂದ ಆಗೋದಿಲ್ಲ. रिलेशन बिल्डअप करने के लिए सालों लगते हैं। ನಮ್ಮ ಒಂದು ಸಂಬಂಧವು ಕಟ್ಟಿಕೊಳ್ಳುವುದಕ್ಕೆ ವರ್ಷಗಳು ಹಿಡಿಯುತ್ತದೆ. हालेलुया ಹಾಲೆಲೂಯಾ, हालेलुया। ಹಾಲೆಲೂಯಾ. अगर आप बढ़ना चाहते हैं, ನೀವು ಬೆಳೆಬೇಕಂದ್ರೆ अपने चर्च को ना छोड़े, ನಿಮ್ಮ ಸಭೆಯನ್ನು ಬಿಡಬೇಡ್ರಿ, अपने पास्टर को ना छोड़े, ನಿಮ್ಮ ಸೇವಕರನ್ನು ಬಿಡಬೇಡ್ರಿ. उनके साथ बने रहे, ನೀವು ಅವರ ಜೊತೆ ನಿಂತುಕೊಳ್ಳಿ, उसके साथ चले, ಅವರ ಜೊತೆ ನಡೆಯಿರಿ, उसको साथ रखे। ಅವರ ಜೊತೆ ನೀವು ಜೊತೆಗಾರರಾಗ್ರಿ. मैं आपको बताना चाहता हूँ, ನಿಮಗೆ ಹೇಳ್ತೇನೆ ನಾನು, उसके बोलने बस में ब्लेसिंग होगा आपके लाइफ के लिए। ಅವರು ನೀವು ನಿಮ್ಮ ಮೇಲೆ ಏನೆಲ್ಲ ಹೇಳ್ತಾರೋ ನೀವು ಆಶೀರ್ವಾದ ಹೊಂದ್ಕೊಳ್ತೀರಿ. मैं आपको सच कह रहा हूँ, जो लोग आपके साथ फेथफुल बने हुए हैं, वो प्रभु के बड़े बड़े ब्लेसिंगों को देखने जा रहे हैं हम। ನಿಮ್ಮನ್ನು ನಿಜವಾಗಿ ಹೇಳ್ತಾನೆ, ಯಾರೆಲ್ಲ ಸೇವಕರ ಜೊತೆ ನಂಬಿಕಸ್ಥರಾಗಿದ್ದಾರೋ ದೇವರು ಅವರನ್ನು ಬೆಳೆಸೋದಕ್ಕೆ ಹೋಗ್ತಾ ಇದ್ದಾರೆ. ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. एलिया, ಎಲಿಯಾ, हाँ, और एलिशा, ಮತ್ತು ಎಲಿಯಾ ಮತ್ತು ಎಲಿಷಾ. बोलो, ಎಲಿಯಾ ಮತ್ತು ಹೇಳ್ರಿ, ಎಲಿಯಾ ಮತ್ತು ಎಲಿಷಾ. एलिया और एलिशा। ಎಲಿಯಾ ಮತ್ತು ಎಲಿಷಾ. एलिशा ಎಲಿಷನು खेत में काम कर रहा था। ಆತನು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ. हालेलुया। ಹಾಲೆಲೂಯಾ. एलिया गया उसके पास, ಮತ್ತೆ ಎಲಿಯನು ಆತನ ಬಳಿಗೆ ಹೋದ. एलिया ने उसके ऊपर चद्दर को डाल दिया। ಆತನು ಎಲಿಯನು ಆ ಎಲಿಷನ ಮೇಲೆ ತನ್ನ ಕಂಬಳಿಯನ್ನು ಹಾಕಿದ. अब बाइबल ऐसा कहता है, ಮತ್ತೆ ಬೈಬಲ್ ಹೀಗೆ ಹೇಳ್ತದೆ, वो अपने पूरे पशुओं को काट के उसके पीछे हो लिया। ಆತನು ಆತನ ಹಿಂದೆ ಹೋದ. समझ रहे हैं आप? किसके पीछे? ಯಾರ ಹಿಂದೆ ಹೋದ ಆತನು? किसके पीछे ಯಾರ ಹಿಂದೆ? है? एलिया के पीछे हो लिया। ಆತನು ಏಲಿಯನ ಹಿಂದೆ ಹೋದ. और सुनिए ध्यान से, ಬಹಳ ಎತ್ತರ ಕೇಳ್ರಿ ಇಲ್ಲಿ. ये खेत से लेके ಆತನು ಒಂದು ಹೊಲದಿಂದ ಹಿಡಿದು पहला चद्दर खेत में डाला एलिशा। ಆತನು ಮೊದಲು ಕಂಬಳಿಯನ್ನ ಒಂದು ಆತನ ಹೆಜ್ಜೆಯನ್ನು ಹೊಲದಲ್ಲಿ ಹಾಕಿದ. हालेलुया। ಹಾಲೆಲೂಯಾ. और उसके साथ चलने लगा। ಆತನ ಹಿಂದೆ ಆತನು ಹೋಗಲಿಕ್ಕೆ ಪ್ರಾರಂಭ ಮಾಡಿದ. कई बार एलिया ने एलिशा को डांटा, ಬಹಳ ಸಮಯ ಎಲಿಯನು ಎಲಿಷನಿಗೆ ಗದರಿಸಿದ. ए तू मेरे यहां से चले जा, ಏ, ಎಲಿಷಾ ನನ್ನನ್ನು ಬಿಟ್ಟು ಹೋಗು, जा जा जा, ನೀನು ಹೋಗು ಹೋಗು ಹೋಗು, निकल निकल। ನೀ ಇಲ್ಲಿಂದ ಹೊರಟು ಹೋಗು. वो क्या बोलने लगा पता है? ಏನ್ ಹೇಳಿದ ಗೊತ್ತಾ? ಎಲಿಷಾ नहीं नहीं नहीं, मैं तेरे को नहीं छोड़ूंगा। ಇಲ್ಲ ಇಲ್ಲ ಇಲ್ಲ, ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ. सुन रहे हैं आप? ಕೇಳ್ತಾ ಇದ್ದೀರಾ? अब सुनिए ध्यान से, ಈಗ ಕೇಳ್ರಿ. जब इसके साथ चल रहे, ಇಲ್ಲಿ ಆತನ ಜೊತೆ ನಡೀತಾ ಇರುವಾಗ दूसरे लोगों ने भी बोला, ಆ ಬೇರೆ ಜನರು ಕೂಡ ಹೇಳ್ತಾ ಇದ್ರು, देख देख देख, ನೋಡು ನೋಡು ನೋಡು, अभी एलिया उठा लिए जाने वाला है, ಏಲಿಯನಿಗೆ ದೇವರು ಎತ್ಕೊಳ್ತಾನೆ, छोड़ दे उसको। ಓ ಬಿಟ್ಬಿಡು ಆತನನ್ನ. बोला अपना मुंह बंद करके रख, ಏ ನೀವು ಬಾಯಿ ಮುಚ್ಕೊಳ್ರಿ, मैं उसके साथ साथ चलूंगा। ನಾನು ಏಲಿಯನ ಹಿಂದೆ ಹಿಂದೆ हालेलुया। ಹಾಲೆಲೂಯಾ. उसके साथ साथ चला गया। ಆತನ ಹಿಂದೆ ಹಿಂದೆ ಹೋಗ್ತಾನೆ. पहला चद्दर कहाँ डाला था? ಆತನು ಆತನ ಕಂಬಳಿ ಎಲ್ಲಿ ಹಾಕಿದ್ದ? पहला चद्दर कहाँ डाला था? ಆತನು ಕಂಬಳಿ ಎಲ್ಲಿ ಹಾಕಿದ್ದ ಆತನಿಗೆ? दूसरा चद्दर कहाँ आया पता है आपको? ಎರಡನೇ ಕಂಬಳಿ ಎಲ್ಲಿ ಗೊತ್ತಾ? जब एलिया उठा रहा था, ಆತನು ಏಲಿಯನು ಎತ್ತಲ್ಪಡುವಾಗ उस समय बाइबल में लिखा हुआ है उसने दूसरा चद्दर भी डाला उसने। ಆತನು ಎರಡನೇ ಕಂಬಳಿನ ಕೆಳಗೆ ಬಿದ್ದಿದ್ದು. हम लोग कई बार ನಾವು ಬಹಳ ಸಮಯ केवल पैंट पहन के भागे पड़े हैं। ನಾವು ಬಹಳ ಸಮಯ ನಾವು ಪ್ಯಾಂಟ್ ಹಾಕೊಂಡು ಓಡ್ತೇವೆ. अरे शर्ट भी तो ले ले। ಏ ನೀವು ಒಂದು ಶರ್ಟ್ ಕೂಡ ನೀ ತೆಗೆದುಕೋ. मेरा बताने का मतलब है, ನಾನು ಹೇಳುವ ವಿಷಯ ಏನಂದ್ರೆ, जब एलिशा बचाया गया, ಎಲಿಷನು ರಕ್ಷಿಸಲ್ಪಟ್ಟಾಗ वो फेथफुल तरीके से एलिया के साथ चला। ಆತನು ನಂಬಿಕಸ್ಥನಾಗಿ ಏಲಿಯನ ಹಿಂದೆ ಹೋದ. और जब वो चला चला चला, ಆತನು ಹೋದ ಹೋದ ಹೋದ. और बाइबल ऐसा कहता है, ಬೈಬಲ್ ಹೀಗೆ ಹೇಳ್ತದೆ, पहला चद्दर एलिशा डाला था, ಮೊದಲನೇದಾಗಿ ಆತನು ಹೊಲದಲ್ಲಿ ಆತನಿಗೆ ಕಂಬಳಿ ಸಿಕ್ಕಿದ್ದು. दूसरा चद्दर परमेश्वर ने उसके ऊपर में डाला। ಮೊದಲನೆಯ ಕಂಬಳಿ ಎಲಿಯ ಹಾಕಿದ, ಎರಡನೇ ಒಂದು ಕಂಬಳಿ ದೇವರು ಆತನಿಗೆ ಕೊಟ್ಟ. इसका मतलब समझ रहे हैं आप? ಇದರ ಅರ್ಥ ನೀವು ಅರ್ಥ ಆಗ್ತಾ ಇದೆಯಾ? इसका मतलब ये है ಇದರ ಅರ್ಥ ಏನಂದ್ರೆ, कि जब आप ನೀವು अपने पास्टर के साथ फेथफुल रहेंगे, ನೀವು ನಿಮ್ಮ ಸೇವಕರಿಗೆ ನಂಬಿಕಸ್ಥರಾಗಿರುವಾಗ परमेश्वर आपके साथ फेथफुल हो जाएगा। ದೇವರು ನಿಮ್ಮ ಜೊತೆ ನಂಬಿಕಸ್ಥನಾಗಿರ್ತಾನೆ. परमेश्वर आपके साथ फेथफुल हो जाएगा। ದೇವರು ನಿಮಗೆ ನಂಬಿಕಸ್ಥನಾಗಿರ್ತಾನೆ. मैं
मैं ये चर्च के लिए बोलूं, सुनना चाहते हैं आप? ये चर्च के लोग बहुत ब्लेस्ड लोग हैं, हालेलुया। ಈ ಸಭೆಯು ಬಹಳ ಆಶೀರ್ವಾದವಾಗಿರುತ್ತದೆ. ಜೋರಾಗಿ ಹಾಲೆಲೂಯಾ ಹೇಳೋಣ. आप लोग बहुत आशीषित लोग हैं। ನೀವು, ನಾನು ಹೇಳ್ತಾ ಇದ್ದೇನೆ, ನೀವು ಬಹಳ ಆಶೀರ್ವಾದ ಉಳ್ಳವರಾಗಿದ್ದೀರಿ. प्रभु सब कुछ चेंज कर देगा, ಎಲ್ಲವನ್ನ ಬದಲಾಯಿಸ್ತಾನೆ. आपके आंसुओं को पोंछ डालेगा, ದೇವರು ನಿಮ್ಮ ಕಣ್ಣೀರನ್ನು ಬರಿಸುವುದಕ್ಕೆ ಹೋಗ್ತಾ ಇದ್ದಾನೆ. वो आपके रोने पना को खत्म कर देगा। ನೀವು ಅಳುವುದನ್ನು ನಿಲ್ಲಿಸುತ್ತೀರಾ. आमेन, ಆಮೆನ್, आमेन। ಆಮೆನ್. ध्यान से सुनिए। ಬಹಳ ಜನ ಕೇಳ್ರಿ. एलिशा के पास गए चेले, ಈಗ ಎಲಿಷನ ಹತ್ರ ಹೋದ್ರು ಶಿಷ್ಯರು. अब बोलने लगे ಈ ಶಿಷ್ಯ ಹೋಗಿ ಹೇಳ್ತಾ ಇದ್ದಾನೆ, कि वो लोग को कुल्हाड़ी पानी में गिर गए। ಆ ಒಂದು ಕೊಡಲಿಯು ನೀರಲ್ಲಿ ಬಿದ್ದಿದೆ. एलिशा ने क्या कहा? ಎಲಿಷನ್ ಏನ್ ಹೇಳ್ದ ಗೊತ್ತಾ? उसने कहा कहाँ गिरा? ಎಲಿಷ ಹೇಳ್ತಾ ಇದ್ದಾನೆ, ಎಲ್ಲಿ ಬಿದ್ದಿದೆ? पूछो बगल वाले को। ಹೇಳ್ರಿ, ಪಕ್ಕದಲ್ಲಿ ಎಲ್ಲಿ ಬಿದ್ದಿದೆ? ಎಲ್ಲಿ ಬಿದ್ದಿದೆ? ಎಲ್ಲಿ ಬಿದ್ದಿದೆ? ಎಲ್ಲಿ ಬಿದ್ದಿದೆ? कहाँ गिरा? ಎಲ್ಲಿ ಬಿದ್ದಿದೆ? आपको पता है बाइबल ऐसा कहता है, ಈಗ ನಿಮ್ಗೆ ಗೊತ್ತಾ, ಬೈಬಲ್ ಹೀಗೆ ಹೇಳ್ತದೆ. एक चेला ने वो जगह को दिखाया। ಆ ಶಿಷ್ಯನು ಆ ಕೊಡಲಿ ಬಿದ್ದಂತ ಸ್ಥಳವನ್ನು ತೋರಿಸಿದ. हेलो, ಹಲ್ಲೆಲೂಯಾ. चेले ने वो जगह को दिखाया ಆ ಶಿಷ್ಯನು ಆ ಸ್ಥಳವನ್ನು ತೋರಿಸಿದ. कि यहाँ पे गिरा है प्रभु। ಈ ಕೊಡಲಿ ಇಲ್ಲಿ ಬಿದ್ದಿದೆ. बाइबल ऐसा कहता है ಬೈಬಲ್ ಹೀಗೆ ಹೇಳ್ತದೆ, कि उसने दिखाया। ಈ ಶಿಷ್ಯನು ತೋರಿಸಿದ. आज आप दिखाएंगे प्रभु को? ನೀವು ತೋರಿಸ್ತೀರಾ ದೇವರಿಗೆ? ದೇವರಿಗೆ ಆ ಸ್ಥಳವನ್ನು ತೋರಿಸ್ತೀರಾ? आप दिखाएंगे प्रभु को? ದೇವರಿಗೆ ತೋರಿಸ್ತೀರಾ? आपको पूछ रहे हो, ದೇವರು ಕೇಳ್ತಾ ಇದ್ದಾನೆ. वो आपको पूछ रहे कहाँ गिरा। ದೇವರು ಕೇಳ್ತಾ ಇದ್ದಾನೆ, ಎಲ್ಲಿ ಬಿದ್ದಿದೆ? वो आपको पूछ रहा है आपका सेहत कहाँ गिरा। ದೇವರು ಕೇಳ್ತಾ ಇದ್ದಾನೆ, ಆ ಸ್ಥಳ ಎಲ್ಲಿ ಎಂಬುದಾಗಿ. वो आपको पूछ रहे हैं कहाँ पे प्रॉब्लम है। ಆತನು ಕೇಳ್ತಾ ಇದ್ದಾನೆ, ಎಲ್ಲಿ ಸಮಸ್ಯೆ ಇದೆ? आप समझ पा रहे हैं जो मैं ನಿಮಗೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? वो आपसे पूछ रहे हैं ದೇವರು ನಿಮಗೆ ಕೇಳ್ತಾ ಇದ್ದಾನೆ, कहाँ पे प्रॉब्लम है। ಎಲ್ಲಿ ಸಮಸ್ಯೆ ಇದೆ? आप बताएंगे आज उसको? ನೀವು ಆತನಿಗೆ ಹೇಳೋದಕ್ಕೆ ಇಷ್ಟಪಡ್ತೀರಾ? आप उसको बताएंगे आज? ನೀವು ಆತನಿಗೆ ಹೇಳೋದಕ್ಕೆ ಹೋಗ್ತೀರಾ? आप उसको बताएंगे? ದೇವರಿಗೆ ಹೇಳಕ್ಕೆ ಹೋಗ್ತೀರಾ? आप बोलेंगे? ನೀವು ಹೇಳ್ತೀರಾ? हो सकता है आपका पति डूब गया होगा। ಮೇ ಬಿ ನಿಮ್ಮ ಗಂಡನು ಯಾವುದೋ ಒಂದು ಸಮಸ್ಯೆಯಲ್ಲಿ ಮುಳುಗಿ हो ಹೋಗಿರಬಹುದು. सकता है आपके लोग डूब गए होंगे। ನಿಮ್ಮ ಜನರು ಮುಳುಗಿ ಹೋಗಿರಬಹುದು. हो सकता है आप प्रॉब्लम में डूब गए होंगे। ನೀವು ಸಮಸ್ಯೆಯಲ್ಲಿ ಮುಳುಗಿ ಹೋಗಿರಬಹುದು. हो सकता है नाना प्रकार के समस्या आपको डुबा दिया होगा। ನಿಮ್ಮನ್ನು ಬಹಳ ಸಮಸ್ಯೆಗಳು ಬಂದು ನಿಮ್ಮನ್ನು ಮುಳುಗಿಸಿರಬಹುದು. आज प्रभु आपसे पूछ रहे हैं, ದೇವರು ಇವತ್ತು ಹೇಳ್ತಾ ಇದ್ದಾನೆ, वो पूछ रहे हैं कहाँ डूब गए बता, ದೇವರು ಹೇಳ್ತಾ ಇದ್ದಾನೆ, ಎಲ್ಲಿ ಮುಳುಗಿ ಹೋಗಿದ್ರ, किधर गिरा है बता। ಎಲ್ಲಿ ಬಿದ್ದಿದ್ರು ಹೇಳ್ರಿ. मैं आपको कुछ कहना चाहता हूँ, ಇವತ್ತು ನಿಮಗೆ ಏನು ಹೇಳೋದು? आपका खोया हुआ चीज फिर से आपको वापस मिलने जा रहा है। ನೀವು ಕಳೆದುಕೊಂಡಂತ ಸಂಗತಿಯನ್ನ ಪುನಃ ನೀವು ಹೊಂದಿಕೊಳ್ಳುವುದಕ್ಕೆ ಆಗ್ತಾ आपका ಇದ್ದೀರಾ. खोया हुआ चीज फिर से वापस मिलने जा रहा है। ನೀವು ಕಳೆದುಕೊಂಡಂತ आपका खोया हुआ चीज फिर से वापस मिलने जा रहा है। ನೀವು ಏನೆಲ್ಲ ಕಳೆದುಕೊಂಡಿದ್ದೀರೋ ದೇವರು ಕೊಡೋದಕ್ಕೆ ಹೋಗ್ತಾ ಇದ್ದಾನೆ. आमीन, ಆಮೆನ್, आमीन, ಆಮೆನ್, हालेलुया। ಹಲ್ಲೆಲೂಯಾ. बाइबल ऐसा कहता है ಬೈಬಲ್ ಹೆಸರು. ಬೈಬಲ್ ಹೀಗೆ ಹೇಳ್ತದೆ, कि जैसे चेले ने दिखाया, ಆ ಶಿಷ್ಯನು ಹೇಗೆ ತೋರಿಸಿದ್ನೋ, बाइबल ऐसा कहता है ಬೈಬಲ್ ಹೀಗೆ ಹೇಳ್ತದೆ, एलिशा ने एक लकड़ी काटा और डाल दिया। ಎಲಿಷನು ಒಂದು ಕೋಲನ್ನು ಕಡಿದು ಅದರಲ್ಲಿ ಆ ನೀರಿನಲ್ಲಿ ಹಾಕಿದ. हेलो, ಹಲ್ಲೆಲೂಯಾ. कितना कुल्हाड़ी था? ಎಷ್ಟು ಕೊಡಲಿ ಇತ್ತು? तो एलिशा कहां से काटा? ಆ ಎಲ್ಲಿಂದ ಕಡ್ದ? ಈಗ ಕಟ್ಟಿಗೆನ ಕೋದು ಹಾಕಿದ, ಎಲ್ಲಿಂದ ಕಡ್ದು ಹಾಕಿದ? ಒಂದೇ ಕೊಡಲಿ ಇತ್ತು. एक कुल्हाड़ी था ना, ಒಂದೇ ಕೊಡಲಿ ಇತ್ತಲ್ವಾ? वो तो पानी में था अंदर। ಆ ಒಂದು ಕೊಡಲಿ ನೀರಲ್ಲಿ ಇತ್ತು. कहां से काटा? ಎಲ್ಲಿಂದ ಕಡ್ದು ಹಾಕಿದ? अरे यार, आप कंफ्यूज मत करिए, बताइए। ಈಗ ಒಂದೇ ಕೊಡಲಿ ಇತ್ತು, ಆ ಕೊಡಲಿ ನೀರಲ್ಲಿ ಬಿದ್ದಿದೆ. ಎಲಿಷನು ಆ ಒಂದು ಕೋಲನ್ನು ಕಡಿದು ನೀರಲ್ಲಿ ಹಾಕಿದ. ಆ ಎದರಿಂದ ಕಡಿದ? एक कुल्हाड़ी था, ಒಂದೇ ಕೊಡಲಿ ಇತ್ತು. एक था, ಒಂದೇ ಇತ್ತಲ್ವಾ? एक था, ಒಂದೇ ಇತ್ತು. कहां था वो? ಅದು ಎಲ್ಲಿತ್ತು? ನೀರಲ್ಲಿ ಇತ್ತು. ನೀರಲೆತ್ತು, ನೀರಲ್ಲಿ ಇತ್ತು. ನೀರಲೆತ್ತು, वहां पे था वो। ನೀರಲ್ಲಿ ಇತ್ತದು. ओके, तो एलिशा ने कहां से काटा? ಎಲಿಷನು ಆ ಒಂದು ಕೋಲನ್ನ ಎಲ್ಲಿಂದ ಕಡ್ದ? ಎದರಿಂದ ಕಡ್ದ? ಮರದಿಂದ
वो चेला क्या बोला था, तू हमारे साथ चल बोला था कि नहीं? ಆ ಶಿಷ್ಯನ ಏನ್ ಹೇಳ್ದ? ಶಿಷ್ಯ ಎಲಿಷನೇ ನೀನು ನಮ್ಮ ಜೊತೆ ಬಾ ಎಂದು ಹೇಳಿದ. इसीलिए तो साथ लेके आए थे उसको, ಅದಕ್ಕಾಗಿ ಎಲಿಷನನ್ನು ಅವರ ಜೊತೆ ಕರ್ಕೊಂಡು ಹೋಗಿ ಬಂದಿದ್ರು. इसीलिए तो साथ लेके आए थे उसको। ಅದಕ್ಕಾಗಿ ಅವ್ರನ್ನ ಜೊತೆ ಕರ್ಕೊಂಡು ಬಂದಿದ್ರು. जो कोई नहीं कर सकता, ಯಾರು ಮಾಡೋದಕ್ಕೆ ಆಗೋದಿಲ್ವೋ, जो कोई नहीं कर सकता, ಯಾರು ಮಾಡೋದಕ್ಕೆ ಆಗೋದಿಲ್ವೋ, उसको परमेश्वर कर सकता है। ಅದನ್ನ ದೇವರು ಮಾಡುತ್ತಾನೆ. इसीलिए साथ लेके जाने की आवश्यकता है, ಅದಕ್ಕಾಗಿ ನಮ್ಮ ಜೊತೆ ಕರ್ಕೊಂಡು ಹೋಗುವುದು ಬಹಳ ಅವಶ್ಯವಿದೆ. इसीलिए साथ चलने की आवश्यकता है। ಅದಕ್ಕಾಗಿ ಜೊತೆ ನಡೆಯುವುದು ಬಹಳ ಅವಶ್ಯವಿದೆ. कहां से काटा? ಎಲ್ಲಿಂದ ಕೈ ಕಡದ? इल्ले कुछ पता नहीं, ಯಾರಿಗೆ ಏನು ಗೊತ್ತಿಲ್ಲ. मैं भी चौंक गया इसको पढ़ के। ನಾನು ಇದನ್ನು ಓದಿ ನಾನು ಬಹಳ ಆಶ್ಚರ್ಯವಾದ. ನನಗೆ एक कुल्हाड़ी तो अभी पानी में है, ಒಂದೇ ಒಂದು ಕೊಡಲಿ ಇತ್ತು, ಅದು ನೀರಲ್ಲಿ ಬಿದ್ದಿದೆ. वो निकाल के थोड़े काटा उसने, ಅದನ್ನ ತೆಗೆದು ಅದನ್ನ ಕಡಿಯಕ್ ಆಗಿಲ್ಲ ಇನ್ನು. लकड़ी काटा और डाल दिया लिखा हुआ है। ಆದ್ರೆ ಒಂದು ಕಟ್ಟಿಗೆನ ಕಡಿದು ಆ ನೀರಲ್ಲಿ ಹಾಕಿದ್ದಾನೆ. मैं आपको कुछ कहना चाहता हूं, ನಿಮ್ಗೇನು ಹೇಳೋದಕ್ಕೆ ಹೋಗ್ತಾ ಇದ್ದೇನೆ. एलिशा स्वर्ग को लेके चल रहा था। ಎಲಿಷನು ಇಡೀ ಸ್ವರ್ಗವನ್ನ ತೆಗೆದುಕೊಂಡು ಹೋಗ್ತಾ ಇದ್ದ. सुनिए ध्यान से, ಬಹಳ ಎಚ್ಚರ ಕೇಳ್ರಿ. हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. बाइबल ऐसा कहता है, ಬೈಬಲ್ ಹೀಗೆ ಹೇಳ್ತದೆ. बाइबल ऐसा कहता है, ಬೈಬಲ್ ಹೀಗೆ ಹೇಳ್ತದೆ मेरे ख्याल से, ನನ್ನ ಆಲೋಚನೆಯಿಂದ. और बाइबल भी ऐसा कहता है ಬೈಬಲ್ ಕೂಡ ಹೀಗೆ ಹೇಳ್ತದೆ कि जब एलिशा ने ಅಲ್ಲಿ ಎಲಿಷನು लकड़ी काट के डाला, ಆ ಎಲಿಷನು ಕೋಲನ್ನು ಕಡಿದು ಹಾಕಿದ. लोहा कहां था? ಆ ಒಂದು ಕಬ್ಬಿಣ ಎಲ್ಲಿತ್ತು, ಆ ಒಂದು ಕೊಡಲಿ ಎಲ್ಲಿತ್ತು? और पानी के अंदर और क्या रहता है? ನೀರಿನ ಕೆಳಗೆ ಇನ್ನು ಏನಿರ್ತದೆ? कीचड़। ಅಲ್ಲಿ ಒಂದು ಕೆಸರು ಇರ್ತದೆ. यस, वो कीचड़ में चला गया होगा अंदर। ಅದು ಆ ಒಂದು ಕೊಡಲಿಯು ಆ ಒಂದು ಕೆಸರಿನ ಒಳಗೆ ಹೋಗಿದೆ. जब लकड़ी डाला, ಆದ್ರೆ ಅಲ್ಲಿ ಕಟ್ಟಿಗೆನ ಹಾಕಿದಾಗ हमेशा लकड़ी तैरता है ना, ಈ ಯಾವಾಗಲೂ ಕಟ್ಟಿಗೆ ಮೇಲೆ ತೇಲ್ತದಲ್ವಾ? मैं आपको कुछ कहना चाहता हूं, ನಿಮ್ಗೆ ಏನು ಹೇಳ್ತಾ ಇದ್ದೇನೆ ನಾನು? ये लकड़ी ने लोहे से बात किया, ಆ ಒಂದು ಕಟ್ಟಿಗೆಯು ಆ ಕಬ್ಬಿಣ ಜೊತೆ ಮಾತಾಡಿತು. लकड़ी ने लोहे से बात किया। ಆ ಕಟ್ಟಿಗೆಯು ಆ ಕಬ್ಬಿಣ ಜೊತೆ ಮಾತಾಡಿತು. क्या बोला पता है? ಏನು ಹೇಳ್ತು ಗೊತ್ತಾ? लोहे को बोला, ಆ ಕಬ್ಬಿಣಕ್ಕೆ ಹೇಳ್ತು, ए लोहा तू तैरना चाहता है? ಏ ಕಬ್ಬಿಣವೇ ನೀನು ಮೇಲೆ ತೇಲ್ತೀಯಾ? ए लोहा तू तैरना चाहता है? ನೀನು ಕಬ್ಬಿಣ ನೀನು ಮೇಲೆ ನೀನು ತೇಲುವುದಕ್ಕೆ ಇಷ್ಟ ಇದೆಯಾ? तो मेरा स्वभाव को तू ले ले, ನನ್ನ ಸ್ವಭಾವವನ್ನು ನೀನು ತೆಗೆದುಕೋ. तू मेरे स्वभाव को ले ले, ನನ್ನ ಸ್ವಭಾವವನ್ನು ತೆಗೆದುಕೊಳ್ಳು. तू मेरे स्वभाव को ले ले, ನನ್ನ ಸ್ವಭಾವವನ್ನು ತೆಗೆದುಕೋ. तो तू भी तैरने लगेगा। ನೀನು ತೇಲುವುದಕ್ಕೆ ಪ್ರಾರಂಭ ಮಾಡ್ತೀಯ. आमीन। ಆಮೆನ್. सुनिए ध्यान से, ಕೇಳ್ರಿ ಈಗ. बाइबल ऐसा कहता है, ಬೈಬಲ್ ಹೀಗೆ ಹೇಳ್ತದೆ, लकड़ी दर्शाता है प्रभु यीशु मसीह को। ಆ ಒಂದು ಕೋಲು ಯೇಸು ಸ್ವಾಮಿಯ ಸಾದೃಶ್ಯವಾಗಿದೆ. जकरिया 3 उसके 16 को अगर आप पढ़ोगे, ಜಕರ್ಯ ಅಲ್ಲಿ 16ನೇ ಅಧ್ಯಾಯ ಓದುವಾದ್ರೆ वहां पे लिखा हुआ है यीशु मसीह साख है। जकरिया के पुस्तक में ऐसा लिखा हुआ है ಜಕರ್ಯ ಪುಸ್ತಕದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, कि अपने मंदिर में साख उगेगा ಓ ನಿನ್ನ ಮಂದಿರದಲ್ಲಿ ಅಲ್ಲಿ ಒಂದು ಕೋಲು ಬೆಳೀತದೆ. और परमेश्वर के भवन को बनाएगा। ಮತ್ತು ಅಲ್ಲಿ ಒಂದು ದೇವರ ಆಲಯವನ್ನು ಅದು ಪ್ರಾರಂಭ ಮಾಡ್ತದೆ. आप और मैं मंदिर हैं, ಆ ಒಂದು ಮಂದಿರ ನಾವಾಗಿದ್ದೇವೆ. और परमेश्वर यहाँ पे उग रहे वो, ಮತ್ತು ದೇವರು ಇಲ್ಲಿ ಇದ್ದಾನೆ. हम साख है। ನಾವು ಆ ಒಂದು ಮಂದಿರವಾಗಿದ್ದೇವೆ. ओके ओके, यशाया 11 उसके 1 और 2 को पढ़े, कम ऑन जल्दी। ಯೆಶಾಯ 11:1 ನಾವು ಓದಿಕೊಳ್ಳೋಣ. ಇಷಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದು ಬೇರಿನಿಂದ ಹೊರಟು ತಳಿರು ಫಲಿಸುವುದು. फिर से ಇಷಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದು ಬೇರಿನಿಂದ ಹೊರಟ ತಳಿರು ಫಲಿಸುವುದು. क्या क्या फूट ईसे के ठूट में से ಈಗ ಯೆಶಾಯನ ಬುಡದಿಂದ ಒಂದು ಅಂತ ಹೇಳ್ತದೆ ಇಲ್ಲಿ. एक डाली फूट निकलेगी। ಅಲ್ಲಿ ಒಂದು ಚಿಗುರು ಅಲ್ಲಿ ಚಿಗುರ್ತದೆ. कौन था ईसे? ಎಲ್ಲಿಂದ? दाऊद का पिताजी। ಈಗ ಈಸ ದಾವೀದನ ಆತನ ತಂದೆಯಾಗಿದೆ. यीशु मसीह किधर से आया? ಯೇಸು ಸ್ವಾಮಿ ಎಲ್ಲಿಂದ ಬಂದ? बोलो ना जी जोर से। ಯೇಸು ಸ್ವಾಮಿ ಎಲ್ಲಿಂದ ಬಂದಿದ್ದಾನೆ? ಯಾವ ಒಂದು ಗೋತ್ರದಿಂದ ಬಂದ? ದಾವೀದನ ವಂಶದಿಂದ. यीशु मसीह ईसे के उसके रूट में आया हो। ಈ ಆತನ ಈಗ ದಾವೀದನು ಈಸೆಯನ ಬುಡದಿಂದ ಬಂದಿದ್ದಾನೆ. ईसे के ठूट में से
ಈ ಈಸೈನ ಒಂದು ಬೇರಿನಿಂದ ಬುಡದಿಂದ ಬಂದಿದ್ದಾನೆ. क्या 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 ಬೇರು ಬುಡ. एक क्या लिखा हुआ है प्रॉपर है ಈಶಾಯನ ಬುಡದಿಂದ ಒಂದು हिंदी में ಹಿಂದಿ नहीं नहीं कन्नड़ में आप बोल ಏಸಾಯ के जड़ से हाँ एक एक एक, एक डाली। डाली उगी है. क्या उगी है ಒಂದು ಚಿಗುರು ಬಂದಿದೆ. डाली कौन है वो डाली ಆ ಒಂದು 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 ಏನೋ ಒಂದು ಬೇರು ಏನಾಗಿದೆ? यीशु मसीह ಆ ಚಿಗುರು ಯೇಸು ಕ್ರಿಸ್ತನಾಗಿದ್ದಾನೆ. हालेलुया सुनिए ध्यान से ಬಹಳ ಹೆಸರು ಕೇಳ್ರಿ. पूरा मानव जाति ಇಡೀ ಒಂದು ಮನುಷ್ಯ ಜಾತಿಯಲ್ಲಿ पाप के दलदल में डूब गया था ಎಲ್ಲರೂ ಪಾಪದಲ್ಲಿ ಮುಳುಗಿ ಹೋಗಿದ್ರು. कहाँ डूब गया था ಎಲ್ಲಿ ಮುಳುಗಿ ಹೋಗಿದ್ರು? पाप के दलदल में डूब गया था ಪಾಪದ ಒಂದು ಕೆಸರಿನಲ್ಲಿ ಮುಳುಗಿ ಹೋಗಿದ್ರು. हालेलुया ಹಾಲೆಲೂಯಾ. परमेश्वर ने ಯೇಸು ದೇವರು एक लकड़ी काटा ಒಂದು ಕೋಲನ ಕಡಿದ. और पृथ्वी पर डाला ಆ ಒಂದು ಕೋಲನ ಭೂಮಿ ಮೇಲೆ ಎಸೆದ. और आप और मैं जो है पानी में तैरने लगे बाहर निकल गए ನಾವು ಆ ನೀರಲ್ಲಿ ತೇಲು ಬಂದಿದ್ದೇವೆ. आपको समझ में आ रहा है ನಿಮಗೆ वचन ಅರ್ಥ ಆಗ್ತಾ ಇದೆಯಾ? जैसे वो कुल्हाड़ी पानी में डूबा हुआ था ಆ ಒಂದು ಕೋಲು ನೀರಿನ ಆ ಒಂದು ಕೊಡಲಿಯು ನೀರಲ್ಲಿ ಮುಳುಗಿತ್ತು. उसी प्रकार आप और मैं पाप में डूब चुके थे ಅದೇ ರೀತಿಯಾಗಿ ನಾವು ಪಾಪದಲ್ಲಿ ನಾವು ಮುಳುಗಿ ಹೋಗಿದ್ವಿ. प्रभु परमेश्वर ने स्वर्ग से एक लकड़ी काटा जिसका नाम था यीशु मसीह ತಂದೆಯಾದ ದೇವರು ಒಂದು ಕೋಲನ್ನು ಕಡಿದು ಆ ನೀರಲ್ಲಿ ಹಾಕಿದ. ಆ ಕೋಲು ಯೇಸು ಕ್ರಿಸ್ತನಾಗಿದ್ದಾನೆ. जैसे डाला ಅದು ಹಾಕಿದ ತಕ್ಷಣ जैसे डाला ಆ ಹಾಕಿದ ತಕ್ಷಣ ओ यीशु ने हमसे बात किया ಆ ಕರ್ತನು ನಮ್ಮ ಜೊತೆ ಮಾತಾಡಿದ. और बोला कि तू मेरा स्वभाव ले ले ಯೇಸು ಹೇಳಿದ, ನೀನು ನನ್ನ ಸ್ವಭಾವ तू मेरा स्वभाव ले ले ನನ್ನ ಸ್ವಭಾವ ಧರಿಸಿಕೋ. बाइबल ऐसा कहता है ಈಗ ಈ ದೇವಕ್ಕೆ ಹೀಗೆ ಹೇಳ್ತದೆ, कि हम सब के सब पाप से ऊपर आ गए हैं ನಾವೆಲ್ಲರೂ ಪಾಪದಿಂದ ಮೇಲಕ್ಕೆ ಬಂದಿದ್ದೇವೆ. ये एक्चुअल में ये दूसरा राजा का जो वचन है दूसरा राजा ಎರಡನೇ ಅರಸದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ये नया नियम का एक भविष्यवाणी है ಈ ಹೊಸ ಒಡಂಬಡಿಕೆಯ ಒಂದು ಪ್ರವಾದನೆ ಆಗಿದೆ. सुन रहे हैं आप चर्च ಹಾಲೆಲೂಯಾ. मैं आपको कुछ कहना चाहता हूँ ನಾನು ನಿಮ್ಗೇನೋ ಹೇಳೋದಕ್ಕೆ ಹೋಗ್ತಾ ಇದ್ದೇನೆ. आप जहाँ जहाँ पे भी डूबे हैं ನೀವು ಎಲ್ಲೆಲ್ಲಿ ಮುಳುಗಿ ಹೋಗಿದ್ದೀರೋ, जहाँ जहाँ पे शैतान आपको डुबाया है ಸೈತಾನನು ಎಲ್ಲೆಲ್ಲಿ ನಿಮ್ಮನ್ನು ಮುಳುಗಿಸಿದಾನೋ उस स्थान पे आज यीशु के नाम को लेना चालू करिए हैं ಆ ಸ್ಥಳದಲ್ಲಿ ಯೇಸು ಕ್ರಿಸ್ತನ ನಾಮವನ್ನು ಹೇಳುವುದಕ್ಕೆ ನೀವು ಪ್ರಾರಂಭ ಮಾಡ್ರಿ. आप बाहर निकलने जा रहे हैं ನೀವು ಅಲ್ಲಿಂದ ನೀವು ಮೇಲಕ್ಕೆ ಬರ್ತೀರಿ. आप बाहर निकलने जा रहे हैं ನೀವು ಅಲ್ಲಿಂದ ಹೊರಗೆ ಬರುವುದಕ್ಕೆ ಸಿದ್ಧರಾಗಿದ್ದೀರಿ. आप बाहर निकलने जा रहे हैं ನೀವು ಹೊರಗೆ ಬರುವುದಕ್ಕೆ मैं आपको ಸಿದ್ಧರಾಗಿದ್ದೀರಿ. कुछ कहना चाहता हूँ ನಿಮಗೇನೋ ಹೇಳೋದಕ್ಕೆ ಹೋಗ್ತಾ ಇದ್ದೇನೆ. जहाँ जहाँ पे आप फंसे हुए हैं ಎಲ್ಲಿ ಎಲ್ಲಿ ನೀವು ಸಿಕ್ಕಿಕೊಂಡಿದ್ದೀರೋ, रोग आपको फंसा के रखा होगा ಜನರು ನಿಮ್ಮನ್ನು ಸಿಕ್ಕಿಸಿರಬಹುದು, पाप आपको फंसा के रखा होगा ಪಾಪವು ನಿಮ್ಮನ್ನು ಸಿಕ್ಕಿಸಿರಬಹುದು, नकारात्मक परिस्थिति आपको फंसा के रखा ನಕಾರಾತ್ಮಕ ಪರಿಸ್ಥಿತಿ ನಿಮ್ಮನ್ನು ಮುಳುಗಿಸಿರಬಹುದು. आज यीशु के नाम को लेना चालू करें ನೀವು ಯೇಸುವಿನ ನಾಮ ಹೇಳುವುದಕ್ಕೆ ಪ್ರಾರಂಭ ಮಾಡ್ರಿ. आपको पता है एक चीज ನಿಮ್ಗೆ ಗೊತ್ತಾ ಒಂದು ವಿಷಯ? हेलो ಹಾಲೆಲೂಯಾ. लकड़ी डालने का अधिकार केवल एलिशा के पास नहीं है ಕೋಲನ್ನು ಹಾಕುವ ಅಧಿಕಾರ ಕೇವಲ ಎಲಿಷನಿಗೆ ಅಷ್ಟೇ ಅಲ್ಲ, लकड़ी डालने का अधिकार आपके पास भी आ गया ಆ है ಕೋಲ್ ಹಾಕುವ ಅಧಿಕಾರ ನಿಮಗೂ ಕೂಡ ಕೊಡಲ್ಪಟ್ಟಿದೆ. कैसे बताऊं ಹೇಗೆ ಹೇಳಲಿ ನಾನು? हेलो ಹಾಲೆಲೂಯಾ. आदि में वचन था ಆದಿಯಲ್ಲಿ ವಾಕ್ಯವಿತ್ತು, वचन परमेश्वर था ಆ ವಾಕ್ಯವೇ ದೇವರ, वचन ही परमेश्वर था ಆ ವಾಕ್ಯವೇ ದೇವರಾಗಿತ್ತು. कहाँ पे है ಎಲ್ಲಿದೆ ಎಲ್ಲಿದೆ ಆ ವಾಕ್ಯ? ನಮ್ಮ ನಾಲಿಗೆಯಲ್ಲಿದೆ. यीशु को बोलना चालू करो ನೀವು ಯೇಸುವಿಗೆ ಹೇಳುವುದಕ್ಕೆ ಪ್ರಾರಂಭ ಮಾಡ್ರಿ. यीशु को बोलना चालू करो ಯೇಸುವಿಗೆ ಹೇಳುವುದಕ್ಕೆ ಪ್ರಾರಂಭ ಮಾಡ್ರಿ. यीशु को बोलना चालू करो ಯೇಸುವಿಗೆ ಹೇಳುವುದಕ್ಕೆ ಪ್ರಾರಂಭ ಮಾಡ್ರಿ. हालेलुया सिस्टर प्रभु आपको छू रहा है इस समय ಸಹೋದರಿ, ದೇವರನ್ನ ಮನಮುಟ್ತಾ ಇದ್ದಾನೆ ಈ ಸಮಯದಲ್ಲಿ. परमेश्वर का सामर्थ्य आपके ऊपर प्रकट हो रहा है ದೇವರ ಶಕ್ತಿ ನಿಮ್ಮ ಮೇಲೆ ಬರ್ತಾ ಇದೆ. परमेश्वर का ग्लोरी आपके फैमिली में प्रकट होने जा रहा है ದೇವರ ಮಹಿಮೆ ನಿಮ್ಮ ಕುಟುಂಬದ ಮೇಲೆ ಬರ್ತಾ ಇದೆ. विश्वास करते हैं ನಂಬ್ತೀರಾ? ನಂಬ್ತೀರಾ? हैं? ನೀವು ನಂಬ್ತೀರಾ? विश्वास करते हैं ನಂಬ್ತೀರಾ? प्रभु का आत्मा मुझे ऐसे कह रहा है ದೇವರಾತ್ಮ ನನಗೆ ಹೀಗೆ ಹೇಳ್ತಾ ಇದೆ, बहुत बड़ा बेदारी प्रभु आपके परिवार से लेके ನಿಮ್ಮ आए ಕುಟುಂಬದಲ್ಲಿ ಬಹಳ ದೊಡ್ಡ ಉಜ್ಜೀವನ ತರುವುದಕ್ಕಾಗಿದ್ದಾನೆ.
परमेश्वर का सामर्थ्य प्रकट होने जा रहा है। ದೇವರ ಮಹಿಮೆ ನಿಮ್ಮ ಮೇಲೆ ಪ್ರಕಟ ಆಗುವುದಕ್ಕೆ ಹೋಗ್ತಾ ಇದೆ. जब मैं यहाँ पे खड़ा हूँ, ನಾನು ಇಲ್ಲಿ ನಿಂತಿರುವಾಗ, जब मैं आपको यहाँ पे देख रहा हूँ सिस्टर, ನಾನು ನಿಮ್ಮನ್ನು ನೋಡ್ತಾ ಇರುವಾಗ, प्रभु का आत्मा मुझे एक छोटे बच्चे को प्रभु दिखा रहा है इस समय। ದೇವರ ಆತ್ಮನು ಒಂದು ಸಣ್ಣ ಮಗುವನ್ನು ತೋರಿಸ್ತಾ ಇದ್ದಾನೆ. परमेश्वर का दूत एक छोटा बच्चा लेके खड़ा हुआ है। ದೇವರು ಒಂದು ಚಿಕ್ಕ ಮಗುವನ್ನು ತೆಗೆದುಕೊಂಡು ನಿಂತಿದ್ದಾನೆ. परमेश्वर का सामर्थ्य आपके परिवार पे प्रकट होने जा रहा है। ದೇವರ ಮಹಿಮೆಯು ನಿಮ್ಮ ಕುಟುಂಬದ ಮೇಲೆ ಚಲಿಸ್ತಾ ಇದೆ. आप हैं यहाँ पे, ಆಮೆನ್. ऐसे एक नाम को देख रहा हूँ, ऐसे 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 एस लेटर को देख, ಒಂದು ಎಸ್ ಎಂಬ ಹೆಸರಿನ ಒಂದು ಲೆಟರ್ ನಾನು ನೋಡ್ತಾ ಇದ್ದೇನೆ. श्रद्धा श्रद्धा ಸುಜಾತ, आपका नाम है सुजाता। ಇವರ ಹೆಸರು ಸುಜಾತ. प्रभु का सामर्थ्य इस समय प्रकट हो रहा है। बैठो बैठो बैठो। ದೇವರ ಮಹಿಮೆ ಅದು ಪ್ರಕಟವಾಗ್ತಾ ಇದೆ. प्रभु का सामर्थ्य यहाँ पे प्रकट हो रहा है इस समय। ದೇವರ ಮಹಿಮೆ ಇಲ್ಲಿ ಚಲಿಸ್ತಾ ಇದೆ. प्रभु का ग्लोरी यहाँ पे मूव कर रहा है। ದೇವರ ಮಹಿಮೆ ಇಲ್ಲಿ ಚಲಿಸ್ತಾ ಇದೆ. कितने लोग बिलीव करते हैं? ಎಷ್ಟು ನಾವು ನೀವು ನಂಬುತ್ತೀರಾ? ओ आपके ऊपर में कुछ बोलने जा रहे हो। ದೇವರು ನಿಮ್ಗೇನೋ ಹೇಳೋದಕ್ಕೆ ಹೋಗ್ತಾ ಇದ್ದಾನೆ. कितने लोग तैयार हैं? ಎಷ್ಟು ಜನ ನೀವು अपने ಸಿದ್ಧರಾಗಿದ್ದೀರಿ? जगह पे खड़े हो जाए, ನೀವು ನಿಮ್ಮ ಸ್ಥಳದಲ್ಲಿ ನಿಂತುಕೊಳ್ಳ್ರಿ. अपने जगह पे खड़े हो जाए, ನಾವೆಲ್ಲರೂ ನಮ್ಮ ಸ್ಥಳದಲ್ಲಿ ಎದ್ದು अपने ನಿಂತುಕೊಳ್ಳೋಣ. दोनों हाथ को उठाए, आंखों को बंद रखे, ನಮ್ಮ ಕರಗಳನ್ನು ಎತ್ತಿಕೊಳ್ಳೋಣ, ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. अपने हाथों को उठाए ನಮ್ಮ ಕರಗಳನ್ನು ಎತ್ತಿಕೊಳ್ಳೋಣ, और हाथों को उठा के आंखों को बंद रखे। ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಕರಗಳನ್ನು ಎತ್ತಿಕೊಳ್ಳೋಣ. हालेलुया। गाइए अपने हाथों को उठा के, ಕರಗಳನ್ನು ಎತ್ತಿ ಹೊರೋಣ. गाइए गाइए गाइए। हालेलुया। ऐश्वर्या 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 अरुण अरुण बेटा है. आपका बेटा अरुण। Yes. वाह जीसस। प्रभु का सामर्थ्य इस समय प्रकट हो रहा है। ದೇವರ परमेश्वर का ग्लोरी आप देख रहेंगे अपने। ದೇವರ ಮಹಿಮೆಯನ್ನ ನೀವು ನೋಡ್ತಾ ಇದ್ದೀರಾ? सुन रहे हैं सिस्टर? प्रभु और आपके पति कहाँ हैं? ನಿಮ್ಮ ಯಜಮಾನರಲ್ಲಿದ್ದಾರೆ ಬ್ಯಾಂಗ್ಳೂರ್. दुष्ट एक प्रॉब्लम क्रिएट कर रहा है फैमिली में। ದುಷ್ಟನು ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಕಷ್ಟವನ್ನ ತಂದಿರ್ತಾ ಇದ್ದಾನೆ. शैतान डिवोर्स वाले प्रॉब्लम को दिखा रहा है। ಸೈತಾನನು ಡಿವೋರ್ಸ್ ಅನ್ನೋ ಪ್ರಾಬ್ಲಮ್ ಅನ್ನ ತೆಗೆದುಕೊಂಡು ಬಂದಿದ್ದಾನೆ. प्रभु का आत्मा मुझे ऐसे कह रहा है। ದೇವರ ಆತ್ಮನು ಹೇಳ್ತಾ ಇದ್ದಾನೆ, एक लेडीज ने विच क्राफ्ट करके रखा हुआ है। ಒಬ್ಬ ಮಹಿಳೆ ಮಾಟ ಮಂತ್ರ ಮಾಡಿಸಿದ್ದಾಳೆ ಎಂಬುದಾಗಿ. प्रभु का आत्मा उस सारे बंधनों को तोड़ने जा रहा है। ದೇವರ ಆತ್ಮನು ಆ ಎಲ್ಲ ಬಂಧನಗಳನ್ನು ಮುರಿದು ಹಾಕುತ್ತಾ ಇದ್ದಾನೆ. प्रभु ने जब मैं इसके पास आया, ಯಾವಾಗ ನಿಮ್ಮ ಬಳಿ ನಾನು ಬಂದನೋ, प्रभु मुझे अरुण और ऐश्वर्या दिखाया, इसीलिए अरुण ऐश्वर्या करके मैंने बोला। ದೇವರು ಅರುಣ್ ಮತ್ತು ಐಶ್ವರ್ಯ ಅನ್ನುವಂತ ಹೆಸರನ್ನ ತೋರಿಸಿದ್ರು. प्रभु मुझे ऐसे दिखाया ದೇವರು ಈ ರೀತಿಯಾಗಿ ನಂಗೆ ತೋರಿಸಿದ್ರು. जब अरुण पैदा होने वाला था, ಯಾವಾಗ ಅರುಣ್ ಜನಿಸೋದಕ್ಕೆ ಬಂದನೋ, शैतान मार देना चाहता था पेट के अंदर में। ಸೈತಾನನು ಆ ಮಗುವನ್ನ ಹೊಟ್ಟೆಯಲ್ಲಿ ಸಾಯಿಸುವಂತ ಪ್ರಯತ್ನವನ್ನ ಮಾಡಿದ್ನು. ध्यान से सुनिए सिस्टर, ಧ್ಯಾನವಾಗಿ ಕೇಳಿ. प्रभु का सामर्थ्य प्रकट हो रहा है इसमें। ದೇವರ ಸಾಮರ್ಥ್ಯ ನಿಮ್ಮ ಜೀವಿತದಲ್ಲಿ ಇವತ್ತು अपने दोनों ಪ್ರಕಟವಾಗುತ್ತಾ हाथ को ಇದೆ. उठा के रखें। ನಾವೆಲ್ಲರೂ ಕೈಗಳನ್ನು ಎತ್ತೋಡುವ. देखिए आप जैसे आराधना करेंगे, ನೀವು ಹೇಗೆ ಆರಾಧನೆ ಮಾಡ್ತೀರೋ, भयंकर बंधन टूटने लगेगा। ಭಯಂಕರವಾದ ಬಂಧನಗಳು ಮುರಿಯಲ್ಪಡುವಂತದ್ದಾಗಿದೆ. अपने दोनों हाथ को उठाए। ಎಲ್ಲರೂ ಎರಡು ಕೈಗಳನ್ನು ಮೇಲೆ ಕೆತ್ತೋಡುವ. दीदी आपका केवल सुजाता नाम नहीं है, ನಿಮ್ಮ नहीं, एक और नाम है आपका। ನಿಮ್ಮದು ಇನ್ನೊಂದು ಹೆಸರಿದೆ. ಸುಜಾತ ಒಂದೇ ಹೆಸರಲ್ಲ. सुन रहे हैं आप? ಕೇಳಿಸ್ತಾ ಇದೆಯಾ? नो नो, केवल सुजाता नाम नहीं है, एक और निक नेम है आपका। सुन रहे हैं आप? ಬೇರೆ ಹೆಸರಲ್ಲಿ ನಿಮ್ಮನ್ನ ಕರೀತಾರ ಜನ? ಯಾವ ಹೆಸರು? सौ है ಬಾಯಿ. ಬಾಯಿಲ್. ಬಾಯಿ. भाई। प्रभु का आत्मा मुझे ऐसे कह रहा है। ದೇವರ ಆತ್ಮನು ಈ ರೀತಿಯಾಗಿ ಹೇಳ್ತಿದ್ದಾರೆ. मैंने ऐसे मेंटली अटैक देखा सिस्टर। ಮೆಂಟಲಿ ಅಟ್ಯಾಕ್ಸ್ ಗಳು ನಿಮ್ಮ ಮೇಲೆ ಆಗ್ತಾ ಇದೆ. प्रभु का आत्मा सब जगहों से आजाद कर रहा है। प्रभु
ದೇವರ ಆತ್ಮನು ಎಲ್ಲ ಕ್ಷೇತ್ರಗಳಲ್ಲಿ ನಿಮ್ಮನ್ನ ಬಿಡುಗಡೆ ಮಾಡ್ತಾ ಇದ್ದಾನೆ. प्रभु का सामर्थ्य प्रकट हो रहा है। ದೇವರ ಸಾಮರ್ಥ್ಯ ನಿಮ್ಮ ಜೀವಿತದಲ್ಲಿ दोनों ಪ್ರಕಟವಾಗ್ತಾ हाथ को ಇದೆ. उठाए, ಪ್ರತಿಯೊಬ್ಬರು ಎರಡು ಕೈಗಳನ್ನೆತ್ತೋಡುವ, दोनों हाथ को उठाए, ಎರಡು ಕೈಗಳನ್ನೆತ್ತಿ आंखों को बंद रखे और गाए। ಕಣ್ಣುಗಳನ್ನು ಪ್ರತಿಯೊಬ್ಬರು ಮುಚ್ಚೋಡುವ. Sing, sing. Oh, प्रभु का आत्मा ದೇವರ ಆತ್ಮನು ಹೇಳ್ತಾ ಇದ್ದಾರೆ. जो मुझे कुछ बोल रहा था, मैं समझ नहीं आ रहा है वो नाम, ದೇವರ ಆತ್ಮನು ಒಂದು ಹೆಸರನ್ನ ಹೇಳ್ತಿದ್ದಾರೆ ನನಗೆ बट ಅರ್ಥ. प्रभु मुझे ऐसे दिखा रहा था प्रभु मुझे, ದೇವರ ಆತ್ಮನು ಒಂದು ಹೆಸರನ್ನ ತೋರಿಸ್ತಾ ಇದ್ದಾರೆ. इसीलिए मैं आपसे मैं पूछ रहा हूँ इसे। ಅದಕ್ಕಾಗಿ ನಿಮ್ಮ ಬಳಿ ನಾನು ಕೇಳ್ತಾ ಇದ್ದೇನೆ. जगदीश ಜಗದೀಶ್ ಹೆಸರಲ್ಲಿ ಯಾರಾದ್ರೂ ಇದ್ದಾರಾ? है? ಯಾ आपके पति का नाम है? ಉನ್ಕಾ ಪತಿ ಕಾ. हालेलुया। प्रभु का आत्मा मुझे ऐसे कह रहा है। ದೇವರ ಆತ್ಮನು ಈ ರೀತಿಯಾಗಿ ಹೇಳ್ತಿದ್ದಾರೆ. सब अपने हाथ को उठाए, बाकी प्रार्थना करें। सुन रहे हैं आप? प्रभु मुझे ऐसे पैरालाइज्ड जैसे दिखाया, अटैक जैसे, कोई मर गया, कोई आपके पति को प्रॉब्लम है ना? प्रभु मुझे ऐसे दिखा रहे हैं, ऐसे टीचर होते हैं ना, टीचर पढ़ाने वाला, ದೇವರ ಆತ್ಮನು ತೋರಿಸಿದ್ದಾರೆ. ಒಬ್ಬ ಶಿಕ್ಷಕಿ ರೀತಿನಲ್ಲಿ ऐसे पढ़ाने वाले ಓದಿಸ್ತಾರಲ್ಲ ಆ ರೀತಿ. प्रभु आपको इसी क्षेत्र में आपको उपयोग करेगा एक टाइम। ದೇವರು ನಿಮ್ಮನ್ನ ಅದೇ ಕ್ಷೇತ್ರದಲ್ಲಿ ಉಪಯೋಗ ಮಾಡುವಂತವರಾಗಿದ್ದಾರೆ. परमेश्वर के सामर्थ्य को आप देखने जा रहे हैं। ದೇವರ ಸಾಮರ್ಥ್ಯವನ್ನ ನಿಮ್ಮ ಜೀವಿತದಲ್ಲಿ ನೀವು ನೋಡುವಂತವರಾಗಿದ್ದೀರಾ. ऐसे सिस्टर, ऐसे कुकिंग ಕುಕಿಂಗ್ ಅಡಿಗೆ ಮಾಡೋದ್ರಲ್ಲಿ, कुकिंग के काम को प्रभु दिखा रहे हैं मुझे। ಅಡಿಗೆ ಮಾಡುವಂತ ಕೆಲಸವನ್ನ ದೇವರ ಆತ್ಮನು ತೋರಿಸ್ತಾರೆ. परमेश्वर का आत्मा आपको इसी क्षेत्र में प्रभु खड़ा। ದೇವರ ಆತ್ಮ ಇದೇ ಕ್ಷೇತ್ರದಲ್ಲಿ ನಿಮ್ಮನ್ನ ಮೇಲೆತ್ತುವಂತವನಾಗಿದ್ದಾನೆ. अपने दोनों हाथ को उठाए, प्रार्थना ಎಲ್ಲರೂ करें, ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡೋಣ. सब प्रार्थना करें। ओ हालेलुया, हालेलुया, ऐसे विजय कुमार ವಿಜಯ್ ಕುಮಾರ್ ಅನ್ನುವಂಥವರ ಹೆಸರನ್ನ ದೇವರ प्रभु ಆತ್ಮನು किसी के परिवार में नाम को प्रभु मुझे दिखा रहे इस समय। ಇನ್ನೋಕೆ ಪರಿವಾರ ಮೇ ना किसी के ವಿಜಯ್ ಕುಮಾರ್ ಅನ್ನುವಂತ ಹೆಸರನ್ನ ದೇವರ ಆತ್ಮನು ತೋರಿಸ್ತಾ ಇದ್ದಾರೆ. परमेश्वर, यहाँ पे अगर आप हैं तो प्लीज सामने आइए, मैं आपसे बात ಇಲ್ಲಿ ವಿಜಯ್ ಕುಮಾರ್ ಅನ್ನೋರು ಇದ್ರೆ ಮುಂದೆ ಬನ್ನಿ. यहाँ पे ब्रदर यहाँ पे ಮುಂದೆ ಬನ್ನಿ. आपका नाम है? ವಿಜಯ್ ಕುಮಾರ್. आपके साथ और कौन है उनको बुलाइए। ನಿಮ್ಮ ಜೊತೆ ಯಾರಾದ್ರೂ ಬಂದಿದ್ರೆ ಅವರನ್ನ ಕರೀರಿ. आदमी को ಇವರಲ್ಲಿ शैतान ने मांग लिया है मारने के लिए, ಸೈತಾನನು ಸಾಯಿಸುವಂತ ಪ್ರಯತ್ನವನ್ನ ಮಾಡಿದ್ದಾನೆ. एक्सीडेंट जैसे ಆಕ್ಸಿಡೆಂಟ್ ಆಗಿದೆ. शैतान पूरी रीति से इसे खत्म कर डालना, ಆಕ್ಸಿಡೆಂಟ್ ಮುಖಾಂತರವಾಗಿ ಸಂಪೂರ್ಣವಾಗಿ ನಾಶ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾನೆ. अब भी कुछ दिन पहले ಈಗ ಕೆಲವು ದಿನಗಳ ಮುಂಚೆ ಆಗಿತ್ತಾ? ಎಷ್ಟು ದಿನಗಳ ಮುಂಚೆ? 1 वीक पहले, 1 वीक पहले हुआ था एक्सीडेंट. एक वीक पहले प्रभु का आत्मा मुझे ऐसे, ದೇವರ ಆತ್ಮನು ಹೇಳ್ತಾ ಇದ್ದಾನೆ. मुझे क्या प्रभु दिखा रहा है। आप हैं यहाँ पे? ಇಲ್ಲೇ ಇದ್ದೀರಾ ಎಲ್ಲ? आप लोगों ने मेरे को कुछ बताया तो नहीं है? नहीं आप लोग से कुछ बात तो नहीं हुआ ब्रदर? है? ये पहली बार आए चर्च में. आप पहली बार आए? कैसे पता चला आपको? ಮೀಟಿಂಗ್ ಬಗ್ಗೆ ಹೇಗೆ ಗೊತ್ತಾಯ್ತು? ವಿಡಿಯೋ ನೋಡಿ, ವಿಡಿಯೋ देखे हैं. आप यहाँ पे हैं, आप बताए तो नहीं, या किसी को अपना बात यहाँ पे बताए तो नहीं? ಯಾರಿಗೂ ನಿಮ್ಮ ಬಗ್ಗೆ ಏನು ಹೇಳಿಲ್ಲ ಅಲ್ಲ? ओके, बट परमेश्वर का आत्मा मुझे ऐसे कह रहा है, ದೇವರ ಆತ್ಮನು ಈ ರೀತಿಯಾಗಿ ನಂಗೆ ಹೇಳ್ತಾ ಇದ್ದಾರೆ. ये केवल प्रभु इनके साथ खड़ा हुआ है।
ದೇವರು ಇವರ ಜೊತೆ ಇದ್ದಾರೆ. अपने दोनों हाथ को उठाए, दोनों हाथ को उठाए, सब प्रार्थना ಎಲ್ಲರೂ ಎರಡು ಕೈಗಳನ್ನ ಮೇಲೆ ಎತ್ತೋಣವ. गाइए गाइए, सब गाइए. देख रहा हूं, प्रभु मुझे दिखा रहे हैं बैक प्रॉब्लम. ಬ್ಯಾಕ್ ಪ್ರಾಬ್ಲಮ್ ನೋಡ್ತಾ ಇದ್ದಾರೆ. प्रभु सारे बंधनों को तोड़ रहे हैं. ದೇವರು ಎಲ್ಲ ಬಂಧನಗಳನ್ನು ಮುರಿದು ಹಾಕ್ತಾ ಇದ್ದಾರೆ. इधर देखिए सर, जब मैं यहाँ पे खड़ा हुआ ಇಲ್ಲಿ ನಾನು ನಿಂತುಕೊಂಡಿರಬೇಕಾದ್ರೆ प्रभु मुझे ऐसे मेडिसिन जैसे मेडिकल से संबंधित रखने वाले लोगों को प्रभु दिखा रहे हैं. ದೇವರು ಮೆಡಿಕಲ್ಗೆ ಸಂಬಂಧವಾಗಿರುವಂತ ಜನರನ್ನ ನಾನು ತೋರಿಸಿದ್ರು. मेडिकल में काम करते. आप काम करते हैं मेडिकल में. हालेलुया. आप बताए तो नहीं है, आप लोग बताए तो नहीं है मेरे को. ಇವ್ರಿಗೆ ಹೇಳಿಲ್ಲ ಅಲ್ಲ ನೀವೇ. जब मैं प्रार्थना में अभी थोड़ा देर पहले ಕೆಲವು ನಿಮಿಷಗಳ ಹಿಂದೆ मैंने एक परमेश्वर के दूत को मेरे पास मैंने देखा. ದೇವರ ದೂತನನ್ನ ನನ್ನ ಬಳಿ ನಾನು ನೋಡಿದೆ. एक बेबी को ब्लेसिंग को लेके खड़ा हुआ था. ಒಂದು ಮಗುವನ್ನ ಬ್ಲೆಸ್ಸಿಂಗ್ ಆಗಿ ಹೊತ್ತುಕೊಂಡು ತಗೊಂಡು ಬಂದಿತ್ತು ದೂತನು. आप नहीं समझ रहे मेरी बात को, मैं जो बोलना चाहता हूँ. ನಿಮಗೆ ಅರ್ಥ ಆಗ್ತಿದೆಯಾ ಇವರು ಹೇಳ್ತಾ ಇದ್ದಾರೆ? परमेश्वर आपके घर में बेटा देने जा रहा है प्रभु. आप ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನ ಮಾಡ್ತಾ ಇದ್ದಾರೆ. ಮಗುವನ್ನ ಕೊಡುವಂತವನಾಗಿದ್ದಾನೆ ನಿಮ್ಮ ಕುಟುಂಬದಲ್ಲಿ ದೇವರು. 15 साल से नहीं बच्चे. बच्चे नहीं है. वो अब्राहम का परमेश्वर है. ಆತನು ಅಬ್ರಹಾಮನ ದೇವರಾಗಿದ್ದಾನೆ. जब इनका नाम, आपका नाम है विजय कुमार है? विजय कुमार. मैं एक और वी लेटर को देखा ऐसे वंसल है, वंसला. यही इनका नाम है. हाँ, इनका नाम वत्सला. Jesus, hallelujah. प्रभु का सामर्थ्य इनके परिवार के ऊपर प्रकट हो रहा है. ಇವತ್ತು ದೇವರ ಸಾಮರ್ಥ್ಯ ನಿಮ್ಮ ಜೀವಿತವನ್ನು ನಿಮ್ಮ ಕುಟುಂಬವನ್ನು ಮುಟ್ಟುವಂತದ್ದಾಗಿದೆ. हालेलुया. हालेलुया. इधर देखिए, प्रभु का आत्मा मुझे एक आदमी के मृत्यु को प्रभु दिखाया मुझे. एक आप लोग जो हुआ है उसको बताइए. एक व्यक्ति खत्म हो गया, डेथ हो गया पिछले टाइम में. सुन रहे हैं? हाँ, एक्सीडेंट. प्रभु का आत्मा मुझे ऐसे कह रहा है कि वही एक्सीडेंट के स्पिरिट इनके पूरे फैमिली के ऊपर में मूव कर रहा है. प्रभु का आत्मा मुझे, इस ब्रदर को प्रभु ने मुझे दिखाया. शैतान इसको मेंटली अटैक किया है. इसको सुन रहे हैं आप? प्रभु का आत्मा एक बहुत बड़ा छुटकारा है परिवार के ऊपर करने. आमीन, हालेलुया. विश्वास करते हैं? जब आप बैठे हुए थे वहां पे, मैंने कहा एक बच्चे को मैंने देखा आत्मा में. प्रभु आपके भी परिवार को छूने जा रहे हैं.
Amen. आप लोग मेरे आप ಪ್ರೇಮ್ ಮಾಡ್ಬಿಡಿ ನೀವೆಲ್ಲರೂ अपने हाथ को उठाए और Jesus Lord. सिस्टर जो फर्स्ट टाइम जो गा रहे थे ना, आप उसको गाओ, वो गीत को गाओ। अपने दोनों हाथ को उठाओ और गाए। जस्ट मैं खत्म कर रहा हूं, बस छोड़ने जा रहा हूं। अपने हाथ को उठा के गाइए। आंखों को बंद रखिए। थैंक यू लॉर्ड। गाइए। गाइए गाइए अपने हाथ को उठा के। गाइए गाइए। गाइए अपने हाथों को उठा को आंखें से घेरे में। इधर देखो दीदी, दीदी इधर इधर देखो, खोलो आंख खोलो। ऐसे यशवंतपुरम को देख रहा हूं मैं। ಯಶವಂತಪುರ ಸ್ಥಳವನ್ನು ನಾನು ನೋಡ್ತಾ ಇದ್ದೀನಿ यशवंतपुरम को देख रहा हूं मैं। ಯಶವಂತಪುರವನ್ನು ನಾನು ನೋಡ್ತಾ ಇದ್ದೀನಿ ये बेंगलुरु के एक क्षेत्र को देख रहा हूं मैं। ಬೆಂಗಳೂರಿನ ಒಂದು ಸ್ಥಳವನ್ನು ನಾನು ನೋಡ್ತಾ ಇದ್ದೇನೆ सुन रहे हैं आप? ಕೇಳಿಸ್ಕೊಂಡಿದ್ದೀರಾ बेंगलुरु बेंगलुरु ಯಶವಂತಪುರವನ್ನು ನಾನು ನೋಡ್ತಾ बेंगलुरु। ಅಲ್ಲಿ ಯಾರಿದ್ದಾರೆ? प्रभु का आत्मा उस स्थान पे प्रभु आपको इस्तेमाल करने जा रहा है। ದೇವರ ಆತ್ಮ ಅದೇ ಸ್ಥಳದಲ್ಲಿ ನಿಮ್ಮನ್ನು ಉಪಯೋಗಿಸುವಂತೆ आपके पति को भी इस समय छू रहे पवित्र आत्मा। आपके पति को भी छू रहे इस समय। इधर देखो, इधर इधर देखो। जमीन का कुछ प्रॉब्लम चल रहा है फैमिली में। यस है, जमीन का प्रॉब्लम चल रहा है। प्रभु के स्वर्ग दूत को बेंगलुरु जाते हुए देख रहा हूं मैं इस समय। परमेश्वर का सामर्थ्य प्रकट हो रहा है। परमेश्वर का सामर्थ्य प्रकट हो रहा है। इसी में रखना, इसी में। अल्लाह निन्ने अल्लाह के भाई अपने हाथों को उठा के रे बात सुंदर मना हाथ प्रभु छू रहा है। आपके रोने पना को प्रभु आज आनंद में बदल रहा है। ನಿಮ್ಮ ಕಣ್ಣೀರು ओ कृपाए गाइए, सब गाइए अपने हाथों को उठा के। Fire!
टूट गया है ಪ್ರತಿಯೊಂದು ಪಾಠ ಮತ್ತೊಂದು ಬಂಧನಗಳಿಂದ ಮುರಿದೋಯಿತು. In the name of Jesus. In the name of Jesus. I decree and declare, Father. I speak fire. सब प्रार्थना करो, इधर ना देखो। प्रार्थना करें। प्रभु तुझे सेवा के लिए उठा रहे हैं प्रभु। भविष्य वक्ताई अभिषेक देख रहे हो इसके ऊपर। भविष्य वक्ताई अभिषेक देख, भविष्य वक्ताई अभिषेक प्रकट। फायर। अपने दोनों हाथ को उठा के रखे। आग गिर रहे हैं यहां पे। यीशु के नाम, यीशु के नाम। गाइए गाइए गाइए। जो लोग आंसू बहा के प्रार्थना कर रहे हैं, आपका सीजन को प्रभु शिफ्ट कर रहे समय, प्रभु सब कुछ बदल रहे समय। अपने हाथ को उठाए। बाइबिल ऐसा कहता है, अंत के दिन में अपनी आत्मा सब मनुष्यों के ऊपर उड़े। यीशु के नाम में इस समय आग प्रकट होने लगे। प्रार्थना करे, प्रार्थना करे। ಇಲ್ಲಿ ಅನೇಕರ ಮೇಲೆ ಪ್ರವಾದನೆಯ ಅಭಿಷೇಕ ಇಳಿದು ಬರ್ತಾ ಇದೆ. थोड़ा साउंड उसका कम रखना और बजाना। ಸ್ವಲ್ಪ ಕಡಿಮೆ ಮಾಡಿ. होली गोस्ट है। शाठा रामाना धाला रे बे फायर। आग आग हो, आग उतर रहे, आग उतर रहे, आग उतर रहे। हे प्रभु का आग उतर रहे इस समय, आपको बंधनों से आजाद कर रहे हो, हर एक कर्जों से आजाद कर रहे हैं, हर एक कर्जों से आजाद कर रहे हैं। ओ रामा कैसे खेरे बेले साठाला रमाना रेखा वाला रमाना धरेस। कम ऑन प्रार्थना करे, प्रार्थना करे। सोरो रे 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 ओरा बाला रमाना धरे बेले ले बेदरे बेले ले बेदरे बेले ले बेदरे बेले ले बेदरे बेले ले बे।
दूसरा स्तर चालू हो रहा है। हाथ को उठा के प्रार्थना करें। दूसरा स्तर चालू हो रहा है सर। प्रभु मुझे ऐसे दिखा रहे हैं, एक रेस्टोरेंट को भी प्रभु आपको दे रहे समय। प्रभु गोवा में एक रेस्टोरेंट प्रभु देने जा रहे हैं। प्रभु गोवा में रेस्टोरेंट देगा आपको। परमेश्वर का सामर्थ्य प्रकट होगा भयंकर। मैं बहुत सारे लैंड के भी कामों को प्रभु करेगा। जमीन के कामों को प्रभु, लैंड और फ्लैट्स जैसे कामों को प्रभु कर। प्रभु का सामर्थ्य प्रकट हो रहा है। प्रभु का हाथ प्रकट हो रहा है। फादर Jesus. ಯಾರು ಮಾಡಿರುವಂತ ಕಾರ್ಯಗಳನ್ನು ನೀವು ಮಾಡುವಂತವರಾಗಿದ್ದೀರಾ. मैं पहले से परिवार को जानता हूँ। ಮೊದಲಿಂದಾನೇ पहले से जानता हूँ मैं आपको। प्रभु का सामर्थ्य उनके परिवार को छू रहा है। ದೇವರ ಸಹಾಯ. प्रभु बात करेगा आने वाले 8 महीने के अंदर में है। प्रार्थना करते रहे। हाथ को उठा के प्रार्थना करें। ओ कृपा बाकी लोग शाम के लिए तैयार रहे। ಮಿಕ್ಕ ಜನರು ಸಂಜೆಗೋಸ್ಕರ ಸಿದ್ಧರಾಗಿರಿ. प्रभु यहाँ पे है। ದೇವರಲ್ಲಿ ಪ್ರಕಟವಾಗಿದ್ದ. आप यहाँ पे हैं। ಇಲ್ಲೇ ಇದ್ದೀರಾ ಇಲ್ಲ? चलिए आपको एक प्रार्थना करना है अभी। ನೀವು ಒಂದು ಪ್ರಾರ್ಥನೆ ಈಗ ಮಾಡಬೇಕು. जो चीजें आपका गुमा है, ಯಾವ ಸಂಗತಿಗಳನ್ನು ನೀವು ಕಳೆದುಕೊಂಡಿದ್ದೀರೋ, जो जगह पे आपने बर्बादी देखा है, ಯಾವ ಸ್ಥಳದಲ್ಲಿ ಕಷ್ಟವನ್ನು ಕಂಡಿದ್ದೀರೋ, वो पवित्र आत्मा यहाँ पे है। ಇಲ್ಲಿ ಪವಿತ್ರಾತ್ಮ ಇದ್ದಾನೆ. वो उसको बताना चालू करे। ಅದನ್ನ ಘೋಷಣೆ ಮಾಡಿ ಬಾಯಿಂದ. उसको बताना चालू करे ಅದನ್ನ ಬಾಯಿಂದ ಘೋಷಣೆ ಮಾಡಿ. ಯಾವ कि प्रभु मैं प्रॉब्लम में हूं, मैं यहाँ पे हूं। ದೇವರೇ ನಾನು ಕಷ್ಟದಲ್ಲಿದ್ದೇನೆ, ನಾನು ಇಲ್ಲಿದ್ದೇನೆ ಎಂಬುದಾಗಿ. मात्र 5 मिनट अपने हाथ को उठाए। प्रार्थना करें। ಯಾವ ಸಂಕಷ್ಟದಲ್ಲಿದ್ದೀರೋ ಅದನ್ನ ದೇವರ ಹಾಗೆ ಘೋಷಣೆ ಮಾಡಿ. ಪ್ರತಿಯೊಬ್ಬರು ಕೂಡ ऐसे बोन प्रॉब्लम, अर्थराइटिस है? किसको है? आपको है अर्थराइटिस। प्रभु खत्म कर रहे हैं उसको। प्रभु का ग्लोरी इस समय प्रकट हो रहा है आपके ऊपर। वो काबोध प्रकट हो रहा है इस समय। अपने हाथ को उठा के बोलना चालू करें। जो लोग रो रहे हैं उनके आंसुओं का उत्तर आ रहा है इस समय। ಯಾರು ಕಣ್ಣೀರಿಟ್ಟಿದ್ದೀರೋ ನಿಮ್ಮ ಕಣ್ಣೀರಿನ ಉತ್ತರ ಈ ಸಮಯದಲ್ಲಿ ಬರ್ತಾ ಇದೆ. Every spirit of arthritis ಪ್ರತಿಯೊಂದು ಆತ್ಮಕ್ಕೆ ಸ್ಥಳತ್ವವನ್ನ out in the name of Jesus. 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 ಹೋಗ್ತಾ ಇದ್ದಾರೆ ನಾವು. जा रहे हो ಹೋಗ್ತಾ ಇದ್ದಾರೆ. यीशु के नाम। ಯೇಸುವಿನ ನಾಮದಲ್ಲಿ. प्रार्थना करें, प्रार्थना करें। ओ
ಪರಿಶುದ್ಧಾತ್ಮನು तैयार करे इन्हें, ಸಿದ್ಧರಾಗಿರಿ, तैयार करे इन्हें, ಸಿದ್ಧರಾಗಿರಿ. तैयार करे इन्हें, ಪರಿಶುದ್ಧಾತ್ಮನೇ ನಿಮ್ಮನ್ನ ಸಿದ್ಧಪಡಿಸಿರಿ. तैयार करे इन्हें। ಪರಿಶುದ್ಧಾತ್ಮನು ನಿಮ್ಮನ್ನ ಸಿದ್ಧ ಮಾಡ್ತಾ ಇದ್ದಾರೆ. अपने हाथों को उठा के ಕರಗಳನ್ನೆತ್ತಿ प्रार्थना करें, ಪ್ರಾರ್ಥನೆ ಮಾಡ್ರಿ, प्रार्थना करें, ಪ್ರಾರ್ಥನೆ ಮಾಡ್ರಿ, प्रार्थना करें, ಪ್ರಾರ್ಥನೆ ಮಾಡ್ರಿ, प्रार्थना करें। ಪ್ರಾರ್ಥನೆ ಮಾಡ್ರಿ. प्रभु पवित्र आत्मा ಪರಿಶುದ್ಧಾತ್ಮನಿಂದ इन्हें छुए प्रभु, ಪರಿಶುದ್ಧಾತ್ಮನೇ ಇವರನ್ನು ಮುಟ್ಟು, इन्हें छुए प्रभु। ಇವರನ್ನು ಮುಟ್ಟು ಪರಿಶುದ್ಧಾತ್ಮ. प्रार्थना करें, ಪ್ರಾರ್ಥನೆ ಮಾಡ್ರಿ.